ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು 2024 ಮೇಜರ್ ಬ್ಲೆಸ್ಸಿಂಗ್ಸ್ ಅಥವಾ ಈವೆಂಟ್ಸು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ. ಇವತ್ತಿನ ಟಾರೋ ರೀಡಿಂಗಲ್ಲಿ ಆಲ್ರೆಡಿ 2 ವಿಡಿಯೋಸ್ ಮಾಡಿದ್ದೀನಿ 2024 ಬಗ್ಗೆ. ಮೊದಲನೇದು ಬಂದು ಜನರಲ್ ಆಗಿ ಎನರ್ಜಿ ಹೇಗಿರುತ್ತೆ ಅಂತ ಹೇಳಿ, ಎರಡನೇದು ಬಂದು ಕರಿಯರ್, ಜಾಬ್, ಮನಿ ಫೋಕಸ್ಡ್. ಬಟ್ ಇವತ್ತಿನ ರೀಡಿಂಗ್ ಬಂದು ಮೇಜರ್ ಬ್ಲೆಸ್ಸಿಂಗ್ಸ್ ಅಥವಾ ಮೇಜರ್ ಈವೆಂಟ್ಸ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು 2024 ಅದು ನಮ್ಮ ಇವತ್ತಿನ ಟಾಪಿಕ್. ಸೊ ಆ ಎರಡು ವಿಡಿಯೋನ ನೋಡಿಲ್ಲ ಅಂದರೆ ಅದನ್ನು ಕೆಳಗಡೆ ಲಿಂಕ್ ಮಾಡಿರ್ತೀನಿ. ಸೊ ಇವತ್ತಿನ ರೀಡಿಂಗ್ ಶುರು ಮಾಡೋಣ. ಶುರು ಮಾಡೋದಕ್ಕೆ ಮುಂಚೆ ಐ ವಾಂಟ್ ಟು ಕ್ವಿಕ್ಲಿ ರಿಮೈಂಡ್ ಯು, ನಮ್ಮ ಡಿಸೈನ್ ಯೋರ್ 2024 ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಇನ್ 4 ಡೇಸಲ್ಲಿ ಕ್ಲೋಸ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಯು ಗೋ ಚೆಕ್ ದಟ್ ಔಟ್. ಎಲ್ಲ ಲಿಂಕು ಕೆಳಗಡೆ ಇರುತ್ತೆ. ಸೊ ನೀವು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ಕ್ವಿಕ್ ಅಪ್ಡೇಟ್, 2024 ಡಿಸೈನ್ ಯೋರ್ 2024 ಪ್ರೋಗ್ರಾಮಲ್ಲಿ ನಾವು 2 hours ಮಾಸ್ಟರ್ ಕ್ಲಾಸ್ ಇರುತ್ತೆ. 2 hours ಅಥವಾ 3 hours ಹೋಗ್ಬೋದು, 2.5 hours ಅಪ್ರಾಕ್ಸಿಮೇಟ್ಲಿ, ಡಿಸೆಂಬರ್ 30th at 11 AM. ಸೊ ಈ ಮಾಸ್ಟರ್ ಕ್ಲಾಸಲ್ಲಿ ನಾವು 2023ನ ಕ್ಲೋಸ್ ಮಾಡಿ ಮುಂದೆ ಹೋಗೋದಕ್ಕೆ ಮುಂಚೆ ಏನೆಲ್ಲ ಡಿಸ್ಕಸ್ ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು 2024ನ ಡಿಸೈನ್ ಹೇಗೆ ಮಾಡೋದು, ಗೋಲ್ ಸೆಟ್ಟಿಂಗ್ ಯಾಕೆ ಇಂಪಾರ್ಟೆಂಟು, ಇಂಟೆನ್ಷನ್ ಸೆಟ್ಟಿಂಗ್ ಯಾಕೆ ಇಂಪಾರ್ಟೆಂಟು, ವಿಷನ್ ಬೋರ್ಡ್ ಬಗ್ಗೆ ಮಾತಾಡ್ತೀವಿ, ಮತ್ತು ಮ್ಯಾನಿಫೆಸ್ಟೇಷನ್ ಬಾಕ್ಸ್ ಬಗ್ಗೆ ಮಾತಾಡ್ತೀವಿ, ಮತ್ತು ಸೈಂಟಿಫಿಕ್ ಆಗಿ ಯಾಕೆ ಇದೆಲ್ಲ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ ಲಾಟ್ ಆಫ್ ಥಿಂಗ್ಸ್ ಈ ಮಾಸ್ಟರ್ ಕ್ಲಾಸಲ್ಲಿ. ಬರೀ 2 hours 2.5 hours ಮಾಸ್ಟರ್ ಕ್ಲಾಸ್ ಅಷ್ಟೇ ಅಲ್ಲ, ಪ್ರತಿ ತಿಂಗಳು ವಿ ವಿಲ್ ಕನೆಕ್ಟ್ ಮಂತ್ಲಿ ಒನ್ಸ್, ಲಾಸ್ಟ್ ಸಂಡೇ ಆಫ್ ಎವ್ರಿ ಮಂತ್ ಕನೆಕ್ಟ್ ಮಾಡಿ ಆ ಮಂತ್ದು ರೀಸೆಟ್ ಮಾಡಿ, ಲೈಕ್ ವಿಲ್ ರೀಸೆಟ್ ದ ಮಂತ್, ಎಂಟೈರ್ ಮಂತ್ ಹೇಗಿತ್ತು ಅನ್ನೋದನ್ನು ಡಿಸ್ಕಸ್ ಮಾಡಿ, ನೆಕ್ಸ್ಟ್ ಮಂತಿಗೆ ಫೋಕಸ್ ಏನಿರಬೇಕು, ನೆಕ್ಸ್ಟ್ ಮಂತಿಗೆ ಏನೆಲ್ಲ ಪ್ರಿಪೇರ್ ಆಗಿರಬೇಕು, ಇದ್ರ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡಿ. ಸೊ ಎವ್ರಿ ಮಂತ್ ವಿ ವಿಲ್ ಕನೆಕ್ಟ್ ಎಂಟೈರ್ 2024. ಸೊ ನಿಮ್ಮ ರಿಲೇಷನ್ಶಿಪ್ಪು ಫಾರ್ ಅ ಹೋಲ್ ಇಯರ್ ಇಷ್ಟೆಲ್ಲನೂ ಬಂದು ವಿತ್ ಸಚ್ ಅ ಸ್ಮಾಲ್ ಪ್ರೈಸ್. ಐ ರಿಯಲಿ want you to register. I want to meet all of you inside Goddess Verse Academy. All right, so ಅದು ಬಂದು ಅನೌನ್ಸ್ಮೆಂಟು. ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ನ. 2024ನ ಮೇಜರ್ ಬ್ಲೆಸ್ಸಿಂಗ್ಸ್, ಈವೆಂಟ್ಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ರೀಡಿಂಗ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಸ್ನೋಫ್ಲೇಕ್ಸ್ ಅಬ್ಸಿಡಿಯನ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಪೈರೇಟ್ ಕ್ರಿಸ್ಟಲ್. ಸೊ ಇದೆರಡರಲ್ಲಿ ಯಾವುದು ನಿಮ್ಮ ಗಮನನ ಸೆಳೀತಾ ಇದೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ 2024 ಮೇಜರ್ ಈವೆಂಟ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು 2024 ನೋಡೋಣ ನಿಮ್ಮ ಸ್ಪೆಸಿಫಿಕ್ ರೀಡಿಂಗಲ್ಲಿ. ಇನ್ನೂ ಟೈಮ್ ಬೇಕಾದರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಸ್ನೋಫ್ಲೇಕ್ ಅಬ್ಸಿಡಿಯನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ 2024 ಮೇಜರ್ ಬ್ಲೆಸ್ಸಿಂಗ್ಸ್ ಮತ್ತು ಮೇಜರ್ ಈವೆಂಟ್ಸ್. ಮೊದಲನೇದು ನನಗೆ ತೋರಿಸ್ತಾ ಇರೋದು ನಿಮ್ಮ ಮೇಜರ್ ಬ್ಲೆಸ್ಸಿಂಗ್ಸ್ ಮತ್ತು ಮೇನ್ ಈವೆಂಟ್ಸ್ ಬಂದು ಎಲ್ಲ ಡೈರೆಕ್ಷನಲ್ಲೂ ಹೋಗ್ತಾ ಇರೋದು. ಆ್ಯರೋ ಬಂದು ಆಲ್ ಡೈರೆಕ್ಷನ್ 4-5 ಡೈರೆಕ್ಷನಲ್ಲಿ ಹೋಗ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ವಿಚ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೇಜರ್ ಬ್ಲೆಸ್ಸಿಂಗ್ಸ್ ಮತ್ತು ಈವೆಂಟ್ಸು ಎಲ್ಲ ಡೈರೆಕ್ಷನಲ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಮ ಜಾಬ್ ಬಗ್ಗೆ ಪ್ರಾಬ್ಲಮ್ ಇದ್ದರೆ ನೀವು ಅದನ್ನು ಚೇಂಜ್ ಮಾಡೋದ್ರ ಬಗ್ಗೆ ಆಲೋಚಿಸ್ಬೋದು. ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕು ಅಂತ ಆಲೋಚಿಸ್ಬೋದು. ಲೈಕ್ ನಿಮ್ಮ ಎಂಟೈರ್ ಲೈಫ್ನ ನೀವು ಫಿಕ್ಸ್ ಮಾಡಬೇಕು ಅನ್ನೋಂಥ ಒಂದು ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು 2024. ಐ ವಾಂಟ್ ಟು ಲೀವ್ ಅ ವಂಡರ್ಫುಲ್ ಲೈಫ್ ಅನ್ನೋವಂಥ ಒಂದು ಇಂಟೆನ್ಷನನ್ನು ಇಟ್ಕೊಂಡು 2024ಗೆ ಎಂಟರ್ ಆಗ್ತಿರ್ಬೋದು. ಸೊ ಯಾವುದು ನಿಮಗೆ ಸರಿ ಹೊಂದುತ್ತಾ ಇಲ್ಲ ಅದ್ರ ಬಗ್ಗೆ ಚೇಂಜಸ್ ತರೋ ಅಂಥ ವಿಚಾರ ಮಾಡ್ಬೋದು 2024. ಇನ್ ಆಲ್ ಡೈರೆಕ್ಷನ್, ಜಾಬ್, ಕರಿಯರ್, ಹೆಲ್ತ್, ಮನಿ, ಲೈಕ್ 360 ಡಿಗ್ರಿ ಚೇಂಜಸ್ ಮಾಡಬೇಕು ನನ್ನ ಲೈಫ್ನ. ಲೈಕ್ ಇದೇ ಥರ ಹೋದರೆ ಆಗೋದಿಲ್ಲ, ಇದೇ ಥರ ದಿನ ಬೆಳಗ್ಗೆ ಎದ್ದೇಳೋದು ಮಲ್ಗೋದು. ಸೊ ಇಟ್ ಈಸ್ ವೆರಿ ರಿಪಿಟೇಟಿವ್, ವೆರಿ ಮೊನೋಟನಸ್. ಸೊ ಹೆಂಗೆ ನಾನು ಎಲ್ಲ ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ ತೊಗೊಳ್ಳೋದು, ಹೆಂಗೆ ಚೇಂಜಸ್ನ ತರೋದು. ಸೊ ದ ಆ್ಯರೋ ಈಸ್ ಇನ್ ಆಲ್ ಡೈರೆಕ್ಷನ್ಸ್. ಗ್ರೂಪ್ ನಂಬರ್ 1. ಸೊ ಎಕ್ಸ್ಪೆಕ್ಟ್ ಅ ಲಾಡ್ ಆಫ್ ಚೇಂಜಸ್ ಎಂಟೈರ್ ಲೈಫಲ್ಲಿ. ನಿಮಗೆ ಎಲ್ಲ ಏರಿಯಾನಲ್ಲಿ ಹೆಲ್ತ್ ಬಗ್ಗೆ ನೀವು ನಿಮ್ಮ ಲೈಫಲ್ಲಿ ಇನ್ಚಾರ್ಜ್, ದ ವರ್ಡ್ ಇಸ್ ಇನ್ಚಾರ್ಜ್.
ನಿಮ್ಮ ಲೈಫ್ನ ಇನ್ಚಾರ್ಜ್ ನೀವು ತೊಗೊಳ್ತಾ ಇರೋ ಥರ ಇದೆ 2024ಅಲ್ಲಿ. ಓಕೆ, ಇಷ್ಟು ದಿನ ಹೆಲ್ತ್ ಈ ರೀತಿ ಇತ್ತು, ನಾನು ಅಷ್ಟೊಂದು ಗಮನ ಕೊಡಲಿಲ್ಲ. ಸೊ ಹೇಗೆ ಗಮನ ಕೊಡೋದು, ಏನನ್ನು ಬದಲಾವಣೆ ಮಾಡಬೇಕು, ಲೈಕ್ ಎಕ್ಸಸೈಸ್ ಮಾಡೋದು ಶುರು ಮಾಡ್ಬೋದು, ಬೇಗ ಎದ್ದೇಳೋದನ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಜಾಬಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೊಸ ಕೋರ್ಸ್ ತೊಗೊಳೋದ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ಲೈಕ್ ನೀವು ವಿಕ್ಟಿಮ್ ಆ ಮೆಂಟ್ಯಾಲಿಟಿಯಿಂದ, ಜೀವನ ಹಿಂಗೆ ಇಷ್ಟೇ ಅನ್ನೋವಂಥ ಒಂದು ಮೆಂಟ್ಯಾಲಿಟಿಯಿಂದ, ಮೈಂಡ್ಸೆಟ್ಟಿಂದ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ, ನನ್ನ ಬದಲಾವಣೆನ ನಾನು ತರೋ ಅಂಥ ಪ್ರಯತ್ನ ನನ್ನ ಕೈಲಾಗೋಷ್ಟು ನಾನು ಮಾಡ್ತೀನಿ ಅಂಥೇಳಿ ಎಲ್ಲ ಡೈರೆಕ್ಷನಲ್ಲೂ ಆ್ಯಕ್ಷನ್ ತೊಗೊಳ್ತಾ ಇರೋ ಥರ ಇದೆ. ಎಕ್ಸ್ಪೆಕ್ಟ್ ಚೇಂಜಸ್ ಎಲ್ಲ ಡೈರೆಕ್ಷನಲ್ಲೂ. ನಿಮ್ಮ ಎಸ್ಪೆಷಲಿ ನಿಮ್ಮ ಹೆಲ್ತ್ ತೋರಿಸ್ತಾ ಇದ್ದಾರೆ, ನಿಮ್ಮ ಫಿಟ್ನೆಸ್ಸು, ನಿಮ್ಮ ಹೆಲ್ತು, ಕೆಲವ್ರಿಗೆ ಇದು ನಿಮ್ಮ ಜಾಬು, ಕರಿಯರ್ ಕೂಡ. ಆ್ಯಂಡ್ ಆಲ್ಸೋ ಈ ಕ್ರಿಸ್ಟಲ್ನ ನೋಡ್ತಾ ಇದ್ದರೆ ಇಟ್ ಫೀಲ್ಸ್ ಲೈಕ್ ಅ ಸ್ಟಾರಿ ನೈಟ್. ನ್ಯೂ ಮೂನ್, ಅಮಾವಾಸ್ಯೆ ದಿನ ಚಂದ್ರ ಇರೋದಿಲ್ಲ, ಬಟ್ ಕಂಪ್ಲೀಟ್ಲಿ ಬ್ಲ್ಯಾಂಕ್, ಡಾರ್ಕ್, ಪಿಚ್ ಡಾರ್ಕ್ ಸ್ಕೈಯಲ್ಲಿ ಬ್ರೈಟಾಗಿ ಶೈನ್ ಆಗ್ತಾ ಇರೋವಂಥ ಸ್ಟಾರ್ಸು. ಸೊ ದಿಸ್ ಈಸ್ ಅ ಕ್ಲಿಯರ್ ಮೆಸೇಜ್ ದಟ್ ನೀವು ನಿಮ್ಮ ಅಂತರಾಳಕ್ಕೆ ಹೋಗಿ ನಿಮಗೆ ಏನು ಬೇಕು, ನಿಮ್ಮ ಒಂದು ಬೆಳಕನ್ನು ನೀವು ಹುಡುಕಿ ಆಚೆ ತರ್ತಾ ಇದ್ದೀರಾ, ನಿಮ್ಮ ಇನ್ಸ್ಪಿರೇಷನನ್ನು ಹುಡುಕಿ ನೀವು ಆಚೆ ತರ್ತಾ ಇದ್ದೀರಾ, ನಿಮ್ಮ ಒಂದು ಸ್ಪಾರ್ಕ್ಲಿ ಶೈನಿಂಗ್ ಎನರ್ಜಿನ ನೀವು ಮತ್ತೆ ಆಚೆ ತರ್ತಾ ಇದ್ದೀರಾ. ಇಷ್ಟು ದಿನ ಕಳೆದು ಹೋಗಿರೋ ಥರ ಅನ್ನಿಸ್ತಿರ್ತೇನೋ ನಿಮಗೆ, ಅಥವಾ ಏನು ಮಾಡಬೇಕಂತ ಗೊತ್ತಿಲ್ದಿರಾ, ಯು ಆರ್ ಫೀಲಿಂಗ್ ಲಾಸ್ಟ್. ಅಥವಾ ಈ ಜನಗಳ ಮಧ್ಯ, ಎಲ್ಲರ ವಾಯ್ಸ್ ಮಧ್ಯ, ಏನೇನಾಗ್ತಾಯಿದೆ ಪ್ರಪಂಚದಲ್ಲಿ ಅದ್ರ ಮಧ್ಯ ನಿಮ್ಮನ್ನು ನೀವು ಕಳ್ಕೊಂಡಿರೋ ಥರ ಒಂದು ಫೀಲಿಂಗಲ್ಲಿದ್ದರೆ ಸುಮಾರು ವರ್ಷದಿಂದ ಈ ವರ್ಷ ನೀವು ಈ ಒಂದು ಕರ್ಸ್ನ ಬ್ರೇಕ್ ಮಾಡ್ತಾ ಇರೋ ಥರ ಇದೆ 2024ನಲ್ಲಿ. ಯು ಆರ್ ಲೈಕ್ ಬ್ರೇಕಿಂಗ್ ದ ಕರ್ಸ್. ಇದೇನು ನಡೀತಿತ್ತು ಇಷ್ಟು ದಿನ ನಂಗೆ ಗೊತ್ತಿಲ್ಲ, ಹೆಂಗೆ ಜೀವನ ಮಾಡಿದೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಹೆಂಗೋ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇರೋ ಥರ, ಹೆಂಗೋ ಬಿದ್ದಿರೋ ಥರ, ಎದ್ದೇಳಕ್ಕೆ ಯುನೋ ಎನರ್ಜಿ ಇದ್ದಾಗ ಎದ್ದೇಳ್ತೀನಿ. ಸೊ ಈ ಥರ ಹೆಂಗೋ ಒಂದು ಹೋಗ್ತಾ ಇದ್ದಿದ್ದು ಜೀವನನ ನೀವು ಇನ್ಚಾರ್ಜ್ ತೊಗೊಳ್ತಾ ಇರೋ ಥರ ಇದೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 1. ಸೊ ಇನ್ನು ಸ್ಪೆಸಿಫಿಕ್ ಆಗಿ ನೋಡೋಣ ಇವಾಗ ಯಾವ ಒಂದು ಏರಿಯಾನಲ್ಲಿ ಈ ಒಂದು ಚೇಂಜಸ್ಸು ಸ್ಪೆಸಿಫಿಕ್ ಆಗಿರುವಂಥ ಮೇಜರ್ ಈವೆಂಟ್ಸ್ ಅಥವಾ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ. ಓಕೆ, ಸೊ ನಿಮ್ಮ ಫಸ್ಟ್ ಕಾರ್ಡ್ ಬಂದು ಮೂನ್, ಸೆಕೆಂಡ್ ಕಾರ್ಡ್ ಬಂದು ದ 12th ಹೌಸ್, ಥರ್ಡ್ ಕಾರ್ಡ್ ಬಂದು ಮರ್ಕ್ಯುರಿ, ಓಕೆ. ಗ್ರೂಪ್ ನಂಬರ್ 1, ಲೈಕ್ ನನಗೆ ಇಮ್ಮಿಡಿಯೇಟಾಗಿ ಎನರ್ಜೀಸ್ ಎಲ್ಲ ಸ್ಟಾಪ್ ಆದಂಗೆ ಆಯಿತು ನನ್ನ ಎಂಟೈರ್ ಬಾಡಿನಲ್ಲಿ, ನನ್ನ ಸುತ್ತ ಸರೌಂಡಿಂಗಲ್ಲಿ. ಲೈಕ್ ಪಾಸ್ ಮಾಡಿದಾಗ ಎವ್ರಿಥಿಂಗ್ ಜಸ್ಟ್ ಶಟ್ಸ್ ಡೌನ್, ಎಲ್ಲ ಪಾಸ್ ಫೇಸಲ್ಲಿ ಇರೋ ಥರ, ಪ್ರತಿಯೊಂದು ಸ್ಲೋ ಮೋಷನಲ್ಲಿ, ಲೈಕ್ ಇಲ್ಲ ಸ್ಲೋ ಮೋಷನಲ್ಲಿ ಹೋಗ್ತಾ ಇರೋ ಎನರ್ಜಿ ಇದೆ, ಅಥವಾ ಪಾಸ್ ಆಗಿರೋ ಎನರ್ಜಿ ಇದೆ. ಇಮ್ಮಿಡಿಯೇಟ್ಲಿ ನಿಮ್ಮ ಈ 3 ಕಾರ್ಡ್ನ ಚಾನಲ್ ಮಾಡೋ ಪ್ರಯತ್ನ ಪಡಬೇಕಾದ್ರೆ, ಸೊ ಮೊದಲನೇದಾಗಿ ನಿಮಗೆ ಬರ್ತಾ ಇರೋವಂಥ ಮೆಸೇಜು ಲೈಕ್ ನಿಮ್ಮ ಒಂದು ಸ್ಟ್ರಗಲ್ನ ಹೈಯರ್ ಪವರ್ಸ್ಗೆ ಸರೆಂಡರ್ ಮಾಡ್ತಾ ಇರೋ ಥರ ಇದೆ ನೀವು 2024ಅಲ್ಲಿ. ಮತ್ತು ನನಗಿಂತ ದೊಡ್ಡದಾಗಿರೋವಂಥ ಪರ್ಪಸ್ ಒಂದಿದೆ, ನನ್ನ ಪರ್ಪಸ್ಸು ಬೇರೆ ಏನೋ ಇದೆ ಈ ಜೀವನದಲ್ಲಿ, ಅದನ್ನು ಹೆಂಗೆ ನಾನು ತಿಳ್ಕೊಳ್ಳೋದು, ಹೆಂಗೆ ಆ ಒಂದು ಹೈಯರ್ ಪವರ್ಸ್ಗೆ ಸರೆಂಡರ್ ಮಾಡೋದು, ಹೆಂಗೆ ನನ್ನ ಜೀವನನ ನಾನು ಸಾರ್ಥಕ ಮಾಡ್ಕೊಳ್ಳೋದು, ಹೆಂಗೆ ನಾನು ಮಾಡೋ ಕೆಲಸದಲ್ಲಿ ನನಗೂ ಸಕ್ಸಸ್ ಸಿಗಬೇಕು, ಬೇರೆಯವ್ರಿಗೂ ಸಪೋರ್ಟಿವ್ ಆಗಿರಬೇಕು. ಸೊ ನೀವು ಈ ಸಣ್ಣದಾಗಿ ಆಲೋಚನೆ ಮಾಡೋದನ್ನು ಸ್ಟಾಪ್ ಮಾಡಿ, ಯು ಆರ್ ಬಿಕಮಿಂಗ್ ವೆರಿ ಬ್ರಾಡ್ ಮೈಂಡೆಡ್ 2024ಅಲ್ಲಿ. ನಿಮ್ಮ ಅವೇರ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ನೀವು ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ, ಮತ್ತು ಆ ದಾರಿನಲ್ಲಿ ನಡೆಯೋ ಅಂಥ ಒಂದು ಧೈರ್ಯನ ಕಂಡುಕೊಳ್ತಾ ಇದ್ದೀರಾ ವಿತ್ ದ ಮೂನ್ ಕಾರ್ಡ್ ಇಯರ್. ಮತ್ತು ಈ ಒಂದು ಸ್ಟೋನಲ್ಲೂ ಕೂಡ ವಿ ಆಲ್ರೆಡಿ ಸ್ಪೋಕ್ ಅ ಡಾರ್ಕ್ ಸ್ಕೈ, ಸ್ಟಾರ್ಸ್ ಎಲ್ಲ ಬ್ರೈಟಾಗಿ ಟ್ವಿಂಕಲ್ ಆಗ್ತಾ ಇರೋವಂಥದ್ದು. ಆ್ಯಂಡ್ ವಿ ಹ್ಯಾವ್ ಮೂನ್ ಹಿಯರ್. ಎಸ್ಪೆಷಲಿ ಈ ಕಾರ್ಡಲ್ಲಿರೋದು ನ್ಯೂ ಮೂನ್, ನಾವು ಮಾತಾಡಿದ್ದು ನ್ಯೂ ಮೂನ್ ಬಗ್ಗೆ, ಮತ್ತು ಇಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇರೋದು ಫುಲ್ ಮೂನ್. ಸೊ 2024ಅಲ್ಲಿ ನ್ಯೂ ಮೂನ್, ಫುಲ್ ಮೂನ್ಸು ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಎಸ್ಪೆಷಲಿ
ಎಕ್ಲಿಪ್ಸಸ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ 2024ಅಲ್ಲಿ. ಸೊ ಮೇಕ್ ಶೋರ್ ಎಕ್ಲಿಪ್ಸಸ್ಸು, ನ್ಯೂ ಮೂನು, ಫುಲ್ ಮೂನು ಈ ರಿದಮ್ನ ನೀವು ಫಾಲೋ ಮಾಡೋದನ್ನು, ಎಕ್ಲಿಪ್ಸ್ ಇದ್ದಾಗ ಮೆಡಿಟೇಷನ್ ಮಾಡೋದು, ಇಂಟೆನ್ಷನ್ ಸೆಟ್ ಮಾಡೋದು. ಎನಿವೇ ನಾನು ಎಲ್ಲ ಎಕ್ಲಿಪ್ಸ್ ಇರ್ಬೋದು, ನ್ಯೂ ಮೂನ್ ಇರ್ಬೋದು, ಫುಲ್ ಮೂನ್ ಇರ್ಬೋದು, ಐ ಕೀಪ್ ರಿಮೈಂಡಿಂಗ್ ಎಂಟೈರ್ ಇಯರ್ ಈ ದಿನ ಎಕ್ಲಿಪ್ಸ್ ಇದೆ, ನ್ಯೂ ಮೂನ್ ಇದೆ, ಫುಲ್ ಮೂನ್ ಇದೆ, ಏನು ಮಾಡಬೇಕು ಅನ್ನೋದನ್ನು. ಸೊ ಆ ರೀತಿ ರಿಚುವಲ್ಸ್ ಎಲ್ಲ ಮಾಡೋದು, ಮೂನ್ ಜೊತೆ ಕನೆಕ್ಟ್ ಆಗೋದು ತುಂಬ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಿಮಗೆ 2024ಅಲ್ಲಿ. ಲುಕ್ಸ್ ಲೈಕ್ ಲೂನಾರ್ ಸೈಕಲ್ ಇಸ್ ವೆರಿ ಅದೇ ಲೂನಾರ್ ಸೈಕಲ್ ಅಂತ ಹೇಳ್ತೀವಿ ಮೂನ್ ಸೈಕಲ್ನ. ಸೊ ನಿಮ್ಮ ಲೂನಾರ್ ಸೈಕಲ್ ತುಂಬ ಇಂಪಾರ್ಟೆಂಟು 2024ಅಲ್ಲಿ. ಸೊ ಬೇಸಿಕ್ಲಿ ನಿಮ್ಮ ಅನ್ಕಾನ್ಷಿಯಸ್ ಮೈಂಡ್, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರುವಂಥ ಒಂದು ಆ ಡ್ರಾಬ್ಯಾಕ್ಸ್ನ, ಲಿಮಿಟೇಷನ್ಸ್ನ ಅದನ್ನೆಲ್ಲ ನೀವು ಅಕ್ನಾಲೇಜ್ ಮಾಡ್ತಾ ಇರೋದು. ಇಷ್ಟು ದಿನ ಈ ರೀತಿ ಅಂದ್ಕೊಳ್ತಾ ಇದೆ, ಬಟ್ ಅದ್ರ ಮೀನಿಂಗೇ ಬೇರೆ ಒಂದಿದೆ, ನಾನು ಮಾಡಬೇಕಾಗಿರೋದೇ ಬೇರೆ ಒಂದಿದೆ, ನಾನು ಹೋಗಬೇಕಾಗಿರೋ ದಾರಿನೇ ಬೇರೆ ಒಂದಿದೆ, ಅಥವಾ ನಾನು ಎಲ್ಲಿದ್ದೀನಿ, ಯಾಕೆ ಈ ಒಂದು ಸ್ಥಿತಿನಲ್ಲಿ ಅಥವಾ ಈ ಒಂದು ಸಿಚುವೇಶ್ನಲ್ಲಿ ನಾನು ಈ ರೀತಿ ರಿಯಾಕ್ಟ್ ಮಾಡಿದೆ. ಸೊ ದೆರ್ ಇಸ್ ಅ ಲಾಡ್ ಆಫ್ ರಿಫ್ಲೆಕ್ಷನ್ ನಿಮ್ಮ 2024ಅಲ್ಲಿ ಗ್ರೂಪ್ ನಂಬರ್ 1. ಆ ರಿಫ್ಲೆಕ್ಷನಿಂದ ಬರ್ತಾ ಇರೋವಂಥ ಬ್ರೇಕ್ ಥ್ರೂ ಇದು. ಇಲ್ಲಿ ಡಾರ್ಕ್ನೆಸ್ಸಿಂದ ಸಡನ್ ಬರ್ಸ್ಟ್ ಆಫ್ ಎನರ್ಜಿ. ಆಲ್ರೈಟ್, ಆ್ಯಕ್ಚುಲಿ ನನಗೆ ಅನ್ನಿಸ್ತಾ ಇರೋದು ಈ ಸ್ಟಾರ್ಟಿಂಗ್ ಫೇಸ್ ಆಫ್ 2024ಅಲ್ಲಿ ಈ ರಿಫ್ಲೆಕ್ಟಿವ್ ಪೀರಿಯಡಲ್ಲಿ ಇರ್ತೀರಾ. ಆ ರಿಫ್ಲೆಕ್ಟಿವ್ ಪೀರಿಯಡಲ್ಲಿ ನಿಮ್ಮ ಒಂದು ಸಬ್ ಕಾನ್ಷಿಯಸ್ನ, ನಿಮ್ಮ ಅನ್ಕಾನ್ಷಿಯಸ್ನ, ನಿಮ್ಮ ಲಿಮಿಟೇಷನ್ಸ್ನ, ನಿಮ್ಮ ಡ್ರಾಬ್ಯಾಕ್ಸ್ನ, ಯಾವುದು ಕತ್ಲಲ್ಲಿತ್ತು ಇಷ್ಟು ದಿನ ಅದನ್ನೆಲ್ಲ ಅಡ್ರೆಸ್ ಮಾಡ್ತಾ ಇದ್ದೀರಾ, ಅಕ್ನಾಲೇಜ್ ಮಾಡ್ತಾ ಇದ್ದೀರಾ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ. ಮತ್ತು ಹೆಂಗೋ ಒಂದು ಮಾಡೋ ಜೀವನ ಅಲ್ಲ ನನಗೆ, ಐ ವಾಂಟ್ ಟು ಕ್ರಿಯೇಟ್ ಮೈ ಲೈಫ್ ಅಂತ ಹೇಳಿ ನಿರ್ಧಾರ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಅಂಥ ಒಂದು ಕ್ಲಾರಿಟಿನ ತಂದುಕೊಂಡು ದೇರ್ ಇಸ್ ಅ ಬ್ರೇಕ್ ಥ್ರೂ. ಆ ದಾರಿನಲ್ಲಿ ನಡೆದಾಗ ದೇರ್ ಇಸ್ ದಿಸ್ ಬರ್ಸ್ಟ್ ಆಫ್ ಲೈಟ್, ಆ ಅಂಡರ್ಸ್ಟ್ಯಾಂಡಿಂಗ್, ಆ ಹೊಸ ಒಂದು ಕ್ಲಾರಿಟಿ. 12th ಹೌಸ್ ಈಸ್ ಆಲ್ಸೋ ಅಬೌಟ್ ನ್ಯೂ ಬಿಗಿನಿಂಗ್ಸ್, ಹೀಲಿಂಗ್, ಮತ್ತು ದೇರ್ ಇಸ್ ಆ್ಯಂಪ್ಲಿಫಿಕೇಷನ್ ಆಫ್ ಎನರ್ಜಿ. ಐ ಡೋಂಟ್ ನೋ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತ. ಎನರ್ಜಿ ಬಂದು ಸರ್ಜ್ ಆಗಿ ಸಡನ್ನಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು. ಇಲ್ಲಿ ಇಟ್ ಈಸ್ ವೆರಿ ಡಿಮ್, ವೆರಿ ಸ್ಲೋ. ಸಡನ್ಲಿ ದೇರ್ ಇಸ್ ಅ ಬರ್ಸ್ಟ್ ಆಫ್ ಬ್ರೇಕ್ ಥ್ರೂ. ಏನು ಮಾಡಬೇಕು, ಅಥವಾ ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಅಥವಾ ಯಾವ ಜಾಬಿಗೆ ಅಪ್ಲೈ ಮಾಡಬೇಕು, ಅಥವಾ ಯಾವ ಈ ಒಂದು ಸೆಕೆಂಡ್ ಪಾರ್ಟ್ ಆಫ್ ಯುವರ್ 2024ಅಲ್ಲಿ ಯು ಆರ್ ಮೇಕಿಂಗ್ ಅ ಲಾಟ್ ಆಫ್ ಚೇಂಜಸ್. ಎಸ್ಪೆಷಲಿ ಯಾವುದು ನಿಮ್ಮನ್ನ ಈ ಲಿಮಿಟೇಷನ್ಸಲ್ಲಿ ಹಿಡಿದಿಟ್ಟಿತ್ತು, ಆ ಒಂದು ಲಿಮಿಟೇಷನ್ಸಿಂದ ಬ್ರೇಕ್ ಫ್ರೀ ಆಗಿ ನೆಕ್ಸ್ಟ್ ಲೆವೆಲಿಗೆ ಹೋಗೋಕ್ಕೆ ನಿಮಗೆ ನೀವು ಸಪೋರ್ಟ್ ಮಾಡುವಂಥ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ ನಿಮ್ಮ ಸೆಕೆಂಡ್ ಪಾರ್ಟ್ ಆಫ್ 2024ಅಲ್ಲಿ. ಮತ್ತು ದ ಲಾಸ್ಟ್ ಪಾರ್ಟ್ ಆಫ್ 2024ಅಲ್ಲಿ ಯು ಆರ್ ಕಂಪ್ಲೀಟ್ಲಿ ಇನ್ ದಿಸ್ ಆ್ಯಕ್ಷನ್ ಮೋಡ್. ಲೈಕ್ ಏನು ಮಾಡಬೇಕು ಮಾಡ್ತಾ ಇದ್ದೀರಾ, ಯಾರಿಗೆ ಏನು ಹೇಳಬೇಕು ಹೇಳ್ತಾ ಇದ್ದೀರಾ, ಯಾವ ಆ್ಯಕ್ಷನ್ಸ್ ತೊಗೋತಾ ಇದ್ದೀರಾ, ಏನು ಚೇಂಜಸ್ನ ಮಾಡಬೇಕು ಮಾಡ್ತಾ ಇದ್ದೀರಾ. ಲೈಕ್ ಇನ್ 3 phases ನಿಮ್ಮ ಲೈಫು ಚೇಂಜ್ ಆಗೋ ಥರ ಇದೆ 2024ಅಲ್ಲಿ. ಸೊ ಫಸ್ಟ್ ಬಂದು ರಿಫ್ಲೆಕ್ಟಿವ್ ಪೀರಿಯಡ್, ದೆನ್ ಅದಾದಮೇಲೆ ಬಂದು ಸೆಕೆಂಡ್ ಪಾರ್ಟ್ ಆಫ್ 2024ಅಲ್ಲಿ ಬ್ರೇಕ್ ಥ್ರೂ ಪೀರಿಯಡ್. ದ ನೆಕ್ಸ್ಟ್ ಪಾರ್ಟ್ ಅಂದರೆ ಲಾಸ್ಟ್ ಪಾರ್ಟ್ ಆಫ್ 2024ಅಲ್ಲಿ ಆ್ಯಕ್ಷನ್ ಪೀರಿಯಡ್. ಸೊ ಬ್ಯೂಟಿಫುಲಿ ಸ್ಟೆಪ್ ಬೈ ಸ್ಟೆಪ್ ನೀವು 2024ಅಲ್ಲಿ ನಿಮ್ಮ ಜೀವನನ ಬದಲಾಯಿಸೋ ಅಂಥ ಒಂದು ಇಂಟೆನ್ಷನನ್ನು ಸೆಟ್ ಮಾಡ್ತಾ ಇದ್ದೀರಾ ಮತ್ತು ಮುಂದೆ ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ಮರ್ಕ್ಯೂರಿ ಬಂದು ಕಮ್ಯುನಿಕೇಷನ್, ಟ್ರಾವೆಲ್ ಮತ್ತು ಟೆಕ್ನಾಲಜಿ. ಸೊ ನಿಮ್ಮದೇ ಆದಂಥ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಂಥ ಇಂಟ್ರೆಸ್ಟ್ ಬರ್ಬೋದು, ಅಥವಾ ಯು ಆರ್ ಬೇಸಿಕ್ಲಿ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್ ಅ ಲಾಡ್ ಆಫ್ ಥಿಂಗ್ಸ್. ಗ್ರೂಪ್ ನಂಬರ್ 1, ಇಟ್ ಈಸ್ ವೆರಿ ಡಿಫಿಕಲ್ಟ್ ಒಂದು ಏರಿಯಾನ ನಾವು ನ್ಯಾರೋ ಡೌನ್ ಮಾಡೋದಕ್ಕೆ. ಬಿಕಾಸ್ ನಿಮ್ಮ ಐಡಿಯಾ ಬಂದು, ನಿಮ್ಮ ವಿಷನ್ ಬಂದು ನಿಮ್ಮ ಲೈಫ್, ಎಂಟೈರ್ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂಥೇಳಿ ಒಂದೇ ಒಂದು ಡೈರೆಕ್ಷನಲ್ಲ, ನಿಮ್ಮನ್ನು ನೀವು ಕಂಪ್ಲೀಟಾಗಿ ಬದಲಾವಣೆ ಮಾಡ್ಕೋಬೇಕು ಅಂಥೇಳಿ ನೀವು ನಿರ್ಧಾರ ಮಾಡ್ತಾ ಇರೋದು 2024ಗೆ ಹೋಗ್ತಾ. ಸೊ ಆ ಒಂದು ಡೈರೆಕ್ಷನಲ್ಲಿ ನಿಮ್ಮ ಲೈಫು ಈ ಥರ ಸ್ಟೆಪ್ ಬೈ ಸ್ಟೆಪ್ ಶಿಫ್ಟ್ ಆಗ್ತಾ ಇರೋ ಥರ ಇದೆ. ರಿಫ್ಲೆಕ್ಷನ್, ಬ್ರೇಕ್ ಥ್ರೂ, action and success. Okay, like 2024 is a major breakthrough year. ನಿಮಗೆ ನಿಮ್ಮ ಮೇಜರ್ ಬ್ಲೆಸ್ಸಿಂಗ್ಸು, ನಿಮ್ಮ ಮೇಜರ್ ಈವೆಂಟ್ಸ್ ಬಂದು ಇದೇನೆ ಈ ಬ್ರೇಕ್ ಥ್ರೂ, ಈ ಅಂಡರ್ಸ್ಟ್ಯಾಂಡಿಂಗ್, ಈ ಕ್ಲಾರಿಟಿ, ಈ ಚೇಂಜಸ್ನ ತರುವಂಥ ಒಂದು ಧೈರ್ಯ, ಆ ಸಾಮರ್ಥ್ಯ, ಆ ಒಂದು ಅಂಡರ್ಸ್ಟ್ಯಾಂಡಿಂಗು, ನಿಮ್ಮ ಬೆಳಕನ್ನು ಈ ಕತ್ಲಲ್ಲಿದ್ದು ನಿಮ್ಮ ರಿಫ್ಲೆಕ್ಷನಲ್ಲಿ ನೀವು ಯಾರು ಅಂತ ನೀವು ಅರ್ಥ ಮಾಡಿಕೊಂಡು ಆ ಬೆಳಕನ್ನ ಮತ್ತೆ ಆಚೆ ಪ್ರಪಂಚಕ್ಕೆ ತೋರಿಸ್ತಾ ಇರೋದು, ನಿಮ್ಮ ಬೆಳಕನ್ನ ನೀವು ತಿಳ್ಕೊಳ್ತಾ ಇರೋದು,
ಇರೋದು, ನಿಮ್ಮ ವ್ಯಾಲ್ಯೂನ ನೀವು ಅರ್ಥ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ದೆನ್ ದೆರ್ ಇಸ್ ಅ ಬ್ಯೂಟಿಫುಲ್ ಬ್ರೇಕ್ ಥ್ರೂ. ಆ ಬ್ರೇಕ್ ಥ್ರೂ ಆಗ್ತಿದ್ದಂಗೆ ನೀವು ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ. ಯು ಆರ್ ಜಂಪಿಂಗ್ ಇನ್ ಟು ಆ್ಯಕ್ಷನ್ಸ್. ನಥಿಂಗ್ ಕ್ಯಾನ್ ಸ್ಟಾಪ್ ಮೀ. ನಾನು ಏನು ಮಾಡಬೇಕು ನಾನು ಮಾಡೇ ತೀರ್ತೀನಿ. ನಾನು ಸಕ್ಸಸ್ ಆಗ್ತೀನೋ ಫೇಲ್ಯೂರ್ ಆಗ್ತೀನೋ ಅದು ಸೆಕೆಂಡ್ರಿ, ಬಟ್ ನಾನು ಟ್ರೈ ಅಂತೂ ಮಾಡ್ತೀನಿ. 2024 ಈಸ್ ಮೈ ಇಯರ್ ಆಫ್ ಬ್ರೇಕ್ ಥ್ರೂ ಆ್ಯಂಡ್ ಸಕ್ಸಸ್. ಓಕೆ, ಸಕ್ಸಸ್ಸೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಮೈ ಇಯರ್ ಆಫ್ ಬ್ರೇಕ್ ಥ್ರೂ. ನಾನು ಈ ಸ್ಟ್ಯಾಗ್ನೆನ್ಸಿನ ಇಷ್ಟು ವರ್ಷ ಮೊನಾಟನಸ್ ಆಗಿ ಸ್ಟ್ರೇಟ್ ಲೈನ್ ಥರ ಇದ್ದಿದ್ದು ಲೈಫ್ನ ಐ ಆಮ್ ಗೋಯಿಂಗ್ ಟು ಚೇಂಜ್ and I'll get my breakthrough. Okay, so ಕೆಳಗಡೆ ಕಮೆಂಟ್ ಮಾಡಿ 2024 is my year of breakthroughs and changes. Okay, 2024 is my year of changes, my year of breakthrough. So that is what you're doing in 3 different part, 3 different steps. So ನಿಮ್ಮ ಮೇಜರ್ ಈವೆಂಟ್ಸ್ ಬಂದು ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆ ತರೋ ಅಂಥ ಒಂದು ಸ್ಟೆಪ್ಸ್ನ ತಗೊಳ್ಳೋದು. ಮೇ ಬಿ ಹಳೆ ಜಾಬ್ನ ಬಿಟ್ಟು ಹೊಸ ಜಾಬಿಗೆ ಹೋಗೋ ನಿರ್ಧಾರ ಮಾಡ್ಬೋದು, ಅಥವಾ ಜಾಬ್ಗೆ ಹೋಗೋದಕ್ಕೆ ಮುಂಚೆ ಬ್ರೇಕ್ ತಗೊಳ್ಳೋ ನಿರ್ಧಾರ ಮಾಡ್ಬೋದು. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರಾದರೆ ಈ ರಿಲೇಷನ್ಶಿಪ್ಪಲ್ಲಿ ನನಗೆ ಏನು ಬೇಕು ಏನು ಬೇಡ ಅನ್ನುವಂಥ ಒಂದು ಆಲೋಚನೆ ಮಾಡ್ತಾ ಇರೋದು. ನಿಮ್ಮ ಪಾರ್ಟ್ನರ್ ಹತ್ರ ನೀವು ಮಾತಾಡ್ತಾ ಇರೋದು. ಸಿ ದಿಸ್ ಇಸ್ ನಾಟ್ ವರ್ಕಿಂಗ್. ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಇದ್ದರೆ ಓಪನ್ ಆಗಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡ್ತಾ ಇರೋದು. ಯಾಕೆಂದರೆ ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಾಗಿರೋದ್ರಿಂದ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಓಪನ್ ಆಗಿ ನಿಮ್ಮ ಮೈಂಡಲ್ಲಿ ಇರೋವಂಥದ್ದನ್ನ ನೀವು ಮಾತಾಡ್ತಾ ಇರೋದು. ಸಿ ದಿಸ್ ಇಸ್ ನಾಟ್ ವರ್ಕಿಂಗ್, ಅಥವಾ ಇದು ನನಗೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಇದು ನನಗೆ ಬದಲಾವಣೆ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ನಾನು 3 ಸ್ಟೆಪ್ ಮುಂದೆ ಬರ್ತೀನಿ, ನೀವು 3 ಸ್ಟೆಪ್ ಮುಂದೆ ಬನ್ನಿ. ಬರೀ ಎಲ್ಲ 6 ಸ್ಟೆಪ್ನು ನಾನೇ ಬರೋದಕ್ಕಾಗೋದಿಲ್ಲ. ಸೊ ಹ್ಯಾವ್ ಮೈ ಬೌಂಡ್ರೀಸ್ ಅಂತ ಹೇಳಿ ನಿಮಗೆ ನೀವು ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ತಾ ಇರೋದು. ವಿ ಹ್ಯಾವ್ ಫರ್ಟಿಲಿಟಿ. Awesome. So I love this card. Fertility bandu Empress card. We have number 3. So definitely 2 ಇಂದ 3ಗೆ ಮೂವ್ ಆಗ್ತಾ ಇರೋದು. 2 ಬಂದು ಇಟ್ ವಾಸ್ ಆಲ್ವೇಸ್ ಕಾನ್ಫ್ಲಿಕ್ಟ್, ಕನ್ಫ್ಯೂಷನ್, ವರಿ, ಡಿಸ್ಟರ್ಬೆನ್ಸ್. ಯಾವ್ದು ಬೇಕು ಯಾವ್ದು ಬೇಡ ನಿರ್ಧಾರ ಮಾಡೋ ಕನ್ಫ್ಯೂಷನ್, ಡಿಸಿಷನ್ಸ್ ಮಾಡೋದಕ್ಕೆ ಕನ್ಫ್ಯೂಷನ್ಸ್. ಯು ಆರ್ ಗೆಟಿಂಗ್ ಅ ಲಾಟ್ ಆಫ್ ಕ್ಲಾರಿಟಿ ಆಫ್ ಮೈಂಡ್. ಈಸಿಲಿ ಡಿಸಿಷನ್ಸ್ನ ಮಾಡ್ತಾ ಇದ್ದೀರಾ, ಯಾಕೆಂದರೆ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ನಿಮ್ಗೆ ಅರ್ಥ ಆಗ್ತಾ ಇದೆ, ನಿಮ್ಮ ಬೇಕು ಬೇಡಗಳು ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಡಿಸಿಷನ್ಸ್ ಮಾಡೋದು ಇಟ್ ಈಸ್ ಗೆಟಿಂಗ್ ವೆರಿ ಈಸಿಯರ್ ವಿತ್ ದ ಫರ್ಟಿಲಿಟಿ ಕಾರ್ಡ್ ಹಿಯರ್. ಗ್ರೂಪ್ ನಂಬರ್ 2, ಲೆಟ್ ಮಿ ಟೆಲ್ ಯು, ನೆಕ್ಸ್ಟ್ 3 years. Okay, we have number 3 here. Next 3 years is going to be very important to you. Let me tell you why. ಯಾಕೆಂದರೆ ಈ 2024ಅಲ್ಲಿ ನೀವು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದೀರಾ, ನಿಮ್ಮ ಹಾರ್ಟ್ನ ಓಪನ್ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಲ್ಯೂನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಇಟ್ ಲುಕ್ಸ್ ಲೈಕ್ 3-step process, 3-year project. But there is something in next 3 years ನೀವು ಮಾಡುವಂಥ ಬದಲಾವಣೆಗಳು ನಿಮ್ಮ ಓವರ್ ಆಲ್ ಎಂಟೈರ್ ಲೈಫ್ಗೆ ಇಂಪ್ಯಾಕ್ಟ್ ಆಗುವಂಥ ಚೇಂಜಸ್ನ ಮಾಡ್ತೀರಾ. 2024ಅಲ್ಲಿ ಈ ಬದಲಾವಣೆ ತಂದು ಈ ಆ್ಯಕ್ಷನ್ ಸ್ಟೇಟಿಗೆ ಹೋಗಿ ನೀವು ಏನು ಮಾಡಬೇಕು ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ನಾಲೆಜು, ಅಂಡರ್ಸ್ಟ್ಯಾಂಡಿಂಗು ಪ್ರಪಂಚದ ಬಗ್ಗೆ ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನು ನೀವು ತಿಳ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಏನು ಮಾಡಬೇಕು ಆ ಒಂದು ಡೈರೆಕ್ಷನಲ್ಲಿ ನಿರ್ಧಾರಗಳು ತೊಗೊಳ್ತಾ ಇದ್ದೀರಾ. ಯು ಆರ್ ಟೇಕಿಂಗ್ ಅ ಲಾಟ್ ಆಫ್ ಡಿಸಿಷನ್ಸ್. ಲುಕ್ ಎಟ್ ದ್ಯಾಟ್. ಇಷ್ಟು ದಿನ ಈ ಬೋಟ್ನ ಬರೀ ಡಾಕಲ್ಲಿ ಕಟ್ಬಿಟ್ಟು ಇಟ್ಟಿದ್ರಿ, ಲೈಕ್ ಬೋಟನ ಉಪಯೋಗ ಏನಂತಾನೆ ಗೊತ್ತಿಲ್ಲದೆ ಇರೋ ಥರ. ಇವಾಗ ಯು ಆರ್ ಡಿಸೈಡಿಂಗ್, ಓಕೆ ಬೋಟನ್ನ ಮಾಡಿರೋದು ಸಮುದ್ರಕ್ಕೆ ತೊಗೊಂಡು ಹೋಗೋದಕ್ಕೆ, ಬರೋ ಅಲೆ ಇರಲಿ, ಟೈಡ್ಸ್ ಇರಲಿ, ಹೈ ಟೈಡ್, ಲೋ ಟೈಡ್ ಏನೇ ಇರಲಿ, ಬೋಟ್ನ ಮಾಡಿರೋದು ಸಮುದ್ರಕ್ಕೆ ತೊಗೊಂಡು ಹೋಗೋದಕ್ಕೆ. ಡಾಕಲ್ಲಿ ಕಟ್ಟಿಟ್ಬಿಟ್ಟು ಓಕೆ ಸೇಫ್ ಆಗಿದೆ ಬೋಟು ಅಂತ ಅಂದ್ಕೊಂಡು ಸುಮ್ಮನೆ ಇರೋದಕ್ಕಲ್ಲ. ಸೊ ಬೇಸಿಕ್ಲಿ ನೀವು ಈ ಅಡ್ವೆಂಚರ್ಗೆ ರೆಡಿ ಆಗ್ತಾ ಇದ್ದೀರಾ, ಈ ರೋಲರ್ ಕೋಸ್ಟರ್ ರೈಡ್ಗೆ ರೆಡಿ ಆಗ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಲವ್ that. And we have number 8 here. 2024, the significance of 2024 is number 8. 2024 is number 8. Okay, number 8 is about infinite potential. ಏನು ಬೇಕಾದರೂ ಆಗ್ಬೋದು, ಯಾವ ರೀತಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ 2024ಅಲ್ಲಿ. ಆ್ಯಂಡ್ ಯು ಆರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಮತ್ತು ಈ ಬೋಟ್ನ ನೀವು 2024ಅಲ್ಲಿ ತೊಗೊಂಡೋಗಿ 2024 ಎಂಡ್ಗೆ ವಾಪಸ್ ತೊಗೊಂಡ್ಬಂದು ಮತ್ತೆ ಡಾಕಲ್ಲಿ ಕಟ್ಟಾಗೋದಿಲ್ಲ. ಈ ಬೋಟು ಯು ಡೋಂಟ್ ನೋ ವೆನ್ ದಿಸ್ ವಿಲ್ ಸ್ಟಾಪ್. ಯಾಕೆಂದರೆ ಎಷ್ಟೊಂದು ಪೋರ್ಟ್ಗೆ ಹೋಗ್ತಾ ಇದೆ, ಎಷ್ಟೊಂದು ಕಡೆ ಸ್ಟಾಪ್ ಮಾಡ್ತಾ ಇದೆ, ಅಲ್ಲಿ ಕಲ್ಚರ್ ಏನು, ಅಲ್ಲಿ ಜನರು ಏನು ಅದನ್ನು ಮೀಟ್ ಮಾಡ್ತಾ ಇದೆ. ಸೊ ಬೇಸಿಕ್ಲಿ ಈ ಎಕ್ಸಾಂಪಲ್ ಬಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಯು ಆರ್ ರೆಡಿ ಫಾರ್ ಅಡ್ವೆಂಚರ್. ಓಕೆ, ಸೊ ನಿಮ್ಮ ಮೇಜರ್ ಬ್ಲೆಸ್ಸಿಂಗ್ಸ್ ಬಂದು ಈ ಮಾಡ್ತಾ ಇರೋ ಧೈರ್ಯ, ಈ ಬೋಟ್ನ ತೊಗೊಂಡು ನೀವು ಮತ್ತೆ ಸಮುದ್ರಕ್ಕೆ ಹೋಗೋ ಅಂಥ ಧೈರ್ಯ ಮಾಡಿರೋದು,
ಕೆಲವ್ರಿಗೆ ನಿಮ್ಮ ಹಾರ್ಟ್ನ ನೀವು ಕ್ಲೋಸ್ ಮಾಡಿಬಿಟ್ಟಿದ್ರಿ ಅನ್ಸುತ್ತೆ. ಪಾಸ್ಟ್ ರಿಲೇಷನ್ಶಿಪ್ಪಲ್ಲೆಲ್ಲ ಹಾರ್ಟ್ ಬ್ರೇಕ್ ಎಲ್ಲ ಆಗಿ ನಂಬಕ್ಕಾಗ್ದಿರಾ ಮತ್ತೆ ನಿಮ್ಮ ಹಾರ್ಟ್ನ ಓಪನ್ ಮಾಡ್ತಾ ಇದ್ದೀರಾ, ಹೊಸ ರಿಲೇಷನ್ಶಿಪ್ನ ಇನ್ವೈಟ್ ಮಾಡೋದಕ್ಕೆ. ಗ್ಯಾದರಿಂಗ್ಸ್ ಇದೆ, ಫ್ರೆಂಡ್ಶಿಪ್ಸ್ ಇದೆ, ಹೊಸ ಫ್ರೆಂಡ್ಶಿಪ್ಸ್ ಬರ್ಬೋದು ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಮೇಜರ್ ಬ್ಲೆಸ್ಸಿಂಗ್ಸ್ ಬಂದು ನಿಮ್ಮ ಹಾರ್ಟ್ ಓಪನ್ ಆಗ್ತಾ ಇರೋದು 2024ಅಲ್ಲಿ. ಮತ್ತು ಕ್ಲಾರಿಟಿ ಇರೋದು, ನಿಮ್ಮ ಲಿಮಿಟೇಷನ್ಸ್ನೆಲ್ಲ ನೀವು ಹಿಂದೆ ಬಿಟ್ಟು ನೀವು ಮುಂದೆ ಹೋಗುವಂಥ ಪ್ರಯತ್ನ ಪಡ್ತಾ ಇರೋದು. ಯಾಕೆಂದರೆ ನಾವು ಬೋಟ್ ತೊಗೊಂಡು ಸಮುದ್ರಕ್ಕೆ ಹೋಗಬೇಕಾದ್ರೆ ಇಟ್ ಈಸ್ ನಾಟ್ ಈಸಿ ಡಿಸಿಷನ್. ಯಾಕೆಂದರೆ ಆ ಸಮುದ್ರದಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾವ ರೀತಿ ಅಲೆ ಬೇಕಾದರೂ ಎದ್ದೇಳ್ಬೋದು. ಬಟ್ ಆ ಬೋಟ್ನ ತೊಗೊಂಡು ನಾವು ಸಮುದ್ರಕ್ಕೆ ಹೋಗುವಂಥ ಧೈರ್ಯ ಮಾಡೋದಿದೆಯಲ್ಲ, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಆ ಒಂದು ನಿರ್ಧಾರ ಮಾಡ್ತಾ ಇದ್ದೀರಾ. ಸೊ ಇದರ ಎಕ್ಸಾಂಪಲ್ ಬಂದು ಮತ್ತೆ ಜೀವನನ ಫೇಸ್ ಮಾಡುವಂಥ ನಿರ್ಧಾರ ಮಾಡ್ತಾ ಇದ್ದೀರಾ. ವಿ ಹ್ಯಾವ್ ಲಾಟ್ ಆಫ್ ಪಾರ್ಟ್ನರ್ಶಿಪ್. ನಂಬರ್ 3 ಅಗೇನ್. ಸೊ ನಂಬರ್ 3, ನಂಬರ್ 8 ಈಸ್ ವೆರಿ ಇಂಪಾರ್ಟೆಂಟ್. 3 ಬಂದು ಆಲ್ ಗ್ರೋತ್. ಮತ್ತು ಇಲ್ಲಿ ಪಾರ್ಟ್ನರ್ಶಿಪ್ಪೂ ಇರೋದ್ರಿಂದ ಮೇ ಬಿ ಯು ವಿಲ್ ಮೀಟ್ ಯುವರ್ ಬೆಟರ್ ಪಾರ್ಟ್ನರ್. ನಿಮ್ಮ ಸೋಲ್ಮೇಟನ್ನು ಮೀಟ್ ಮಾಡುವಂಥ ಚಾನ್ಸಸ್ಸು, ಪಾರ್ಟ್ನರ್ಶಿಪ್ಗಳಲ್ಲಿ ಎಂಟರ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ ಆಪರ್ಚುನಿಟೀಸು, ಕಾಂಟ್ರಾಕ್ಟ್ ಸೈನ್ ಮಾಡುವಂಥ ಆಪರ್ಚುನಿಟೀಸು, ಮೇಜರ್ ಈವೆಂಟ್ ಇರುವಂಥ ಚಾನ್ಸಸ್ ಇರೋದು. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಎಕ್ಸ್ಪ್ಯಾನ್ಷನ್ಗೆ, ನಿಮ್ಮ ಕಾನ್ಷಿಯಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ನಿಮ್ಮ ಅವೇರ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ನಿಮ್ಮ ಹ್ಯೂಮನ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ನಿಮ್ಮ ಓವರಾಲ್ ಬೇಸಿಕ್ಲಿ ನಿಮ್ಮ ಎಕ್ಸ್ಪ್ಯಾನ್ಷನ್ಗೆ 2024 ಬಂದು ಇಟ್ ಈಸ್ ಅ ಸ್ಟೇಜ್. ಓಕೆ, ಇನ್ನೂ ನೀವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಲೆಟ್ ಮೀ ಎಕ್ಸ್ಪ್ಲೇನ್ ದಟ್ ವೆರಿ ಕ್ಲಿಯರ್ಲಿ. 2024 ಬಂದು ನಿಮ್ಮ ಸ್ಟೇಜಿಂಗ್ ಇಯರ್. ಯು ಜಸ್ಟ್ ಸಿ ದ ಮ್ಯಾಜಿಕ್. 2025 2026 ಅಲ್ಲಿ ಯು ವಿಲ್ ಬಿ ಫುಲ್ ಬ್ಲೋನ್ ಸಕ್ಸಸ್ಫುಲ್ ಇನ್ 24 25 26. ಆಲ್ ರೈಟ್. ಸೊ ಓಕೆ, ವಿಡಿಯೋನ ಪಾಸ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅನದರ್ ರೀಸನ್ ಯಾಕೆ ದಿಸ್ ಈಸ್ ಆಬ್ಸಲ್ಯೂಟ್ಲಿ ಟ್ರೂ. ನೆಕ್ಸ್ಟ್ 3 ಇಯರ್ಸ್ ನಿಮ್ಗೆ ಇಂಪಾರ್ಟೆಂಟು ಅಂಥೇಳಿ ನಿಮ್ಗೆ ಏನು ಅಂದ್ಕೊಳ್ತಾ ಇದ್ದೀರಾ ಅದನ್ನು ಅಚೀವ್ ಮಾಡಿ. ಯು ಆರ್ ಗೋಯಿಂಗ್ ಟು ಬಿ ಆಬ್ಸಲ್ಯೂಟ್ಲಿ ಸಕ್ಸಸ್ಫುಲ್. ಬಿಕಾಸ್ ನಾನಿವಾಗ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ದೇರ್ ವಾಸ್ ಅ ಡೋರ್ ಬೆಲ್. ಸರ್ಪ್ರೈಸಿಂಗ್ಲಿ somebody has sent me a gift, Christmas gift. ಓಕೆ, ನನಗೆ ಗೊತ್ತಿರಲಿಲ್ಲ ಆರ್ಡ್ರ್ ಮಾಡಿದ್ದಾರೆ ಅಂತ. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಆ ಒಂದು ಐಟಮ್ನ ನಾನು ಆರ್ಡ್ರ್ ಮಾಡಬೇಕು. ಐ ವಾಂಟ್ ಟು ಬೈ ದಟ್, ಐ ವಾಂಟ್ ಟು ಓನ್ ದಟ್ ಅಂಥೇಳಿ. ನನ್ನ ಕ್ಲೋಸ್ ಫ್ರೆಂಡ್ ಬಂದು ನನಗೆ ಡೈರೆಕ್ಟ್ ಡೆಲಿವರಿಗೆ ಆರ್ಡರ್ ಮಾಡಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ ಆರ್ಡರ್ ಮಾಡಿದ್ದಾರೆ ಅಂಥೇಳಿ. ಸೊ ಸಡನ್ನಾಗಿ ಡೋರ್ ಬೆಲ್ ರಿಂಗ್ ಆದಾಗ ನಾನು ಡೆಲಿವರಿ ಬಂದಾಗ ಐ ವಾಸ್ ಸೋ ಶಾಕ್ಡ್. ಲೈಕ್ ನಾನು ಇದನ್ನು ಅಂದ್ಕೊಳ್ತಾ ಇದ್ದೆ ತೊಗೊಳ್ಬೇಕು ಅಂತ ಹೇಳಿ. ಸೊ ಲೈಕ್ ಐ ಜಸ್ಟ್ ಮ್ಯಾನಿಫೆಸ್ಟೆಡ್ ದಿಸ್, ಲೈಕ್ ಇದು ನನ್ನ ಜೀವನಕ್ಕೆ ಇದು ಬರಬೇಕು ಅಂತ ಹೇಳಿ. ಸೊ ಲೈಕ್ ಔಟ್ ಆಫ್ ನೋವೇರ್. ಓಕೆ, ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಒಂದು ಗಿಫ್ಟ್ ಇರ್ಬೋದು, ಈ ಥರ ಒಂದು ಸರ್ಪ್ರೈಸ್ ಇರ್ಬೋದು ಅಂತ ಹೇಳಿ. ಐ ಆಮ್ ಆ್ಯಕ್ಚುಲಿ ವೆರಿ ಹ್ಯಾಪಿ. ನನ್ನ ವಾಯ್ಸ್ ಕೇಳ್ತಾ ಇದ್ರೆ ನೀವು, ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್. ಗ್ರೂಪ್ ನಂಬರ್ 1 ನಿಮ್ಮ ಎನರ್ಜಿಗೆ ಮ್ಯಾಚ್ ಮಾಡುವಂಥದ್ದು. ಇದು ಗ್ರೂಪ್ ನಂಬರ್ 2ನಲ್ಲೂ ಆಗ್ಬೋದಾಗಿತ್ತು, ಅಥವಾ ರೀಡಿಂಗ್ ಮುಗಿದ್ಮೇಲೆ ಆಗ್ಬೋದಾಗಿತ್ತು, ಇಲ್ಲ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚೆ ಆಗ್ಬೋದಾಗಿತ್ತು. ಬಟ್ ಇನ್ ಮಿಡಲ್ ಆಫ್ ಯೋರ್ ರೀಡಿಂಗ್ ಈ ಒಂದು ಇನ್ಸಿಡೆಂಟ್ ಆಗಿರೋದು, ಸೊ ಆರ್ ಈವೆಂಟ್ ಆಗಿರೋದು, ಇಟ್ಸ್ ಲೈಕ್ there is lot of surprise in store. ಎಷ್ಟೊಂದು ಅನ್ಎಕ್ಸ್ಪೆಕ್ಟೆಡ್ oh my god, I'm so happy. Unexpected surprises, events, relationships, or ನಿಮ್ಮ ಸೋಲ್ಮೇಟ್ನ ಮೀಟ್ ಮಾಡುವಂಥದ್ದು, ಕಾಂಟ್ರಾಕ್ಟ್ಸ್ ಇರ್ಬೋದು, ನಿಮ್ಮ ಎಂಟೈರ್ ಲೈಫ್ ಡೈರೆಕ್ಷನನ್ನು ಚೇಂಜ್ ಮಾಡುವಂಥ ಈವೆಂಟ್ಸ್ ಇರ್ಬೋದು. ಎಕ್ಸ್ಪೆಕ್ಟ್ ಅ ಲಾಡ್ ಆಫ್ ಚೇಂಜಸ್. ಗ್ರೂಪ್ ನಂಬರ್ 1 ಯಾವುದಾದ್ರೂ ಒಂದು ಏರಿಯಾಗೆ ಅಂತ ನ್ಯಾರೋ ಡೌನ್ ಮಾಡೋಕ್ಕಾಗಲ್ಲ. ಓ ಮೈ ಗಾಡ್, ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್. I'm super happy for you, I'm super happy for me. Okay, so yeah, adu nimma 2024 major events and blessings. Expect blessings ella area nalli, expect major changes ella area nalli. So kelgade comment ಮಾಡಿ. Reflection first part, second part ಬಂದು breakthrough, third part ಬಂದು action mode. And that is how you achieve. And 2024 ಬಂದು ಬರೀ ಸ್ಟೇಜಿಂಗ್. 2025 2026 next 3 years a major breakthroughs, a major successes. Okay, so stick with me ಈ ಚಾನಲಲ್ಲಿ. ಸೊ ವಿಲ್ ಅಪ್ಡೇಟ್ ಯು ಏನೆಲ್ಲ ಚೇಂಜಸ್ಸು, ಏನೆಲ್ಲ ಆಗೋ ಚಾನ್ಸಸ್ ಇದೆ ಇನ್ನೂ ಹೋಗ್ತಾ ಅಂತ ಹೇಳಿ. ಆಲ್ ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಐ ಆಮ್ ಸೂಪರ್ ಹ್ಯಾಪಿ, ಐ ಆಮ್ ಸೂಪರ್ ಎಕ್ಸೈಟೆಡ್, ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಆಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ.
ಒನ್ಸ್ ಅಗೇನ್ ಇಡ್ಸತ್ತೆ. ಜಾಸ್ತಿ ಮಾಡಿ ಖುಷಿಯಾಗಿರಿ. 2024 ಡಿಸೈನರ್ 2024 ಪ್ರೋಗ್ರಾಮ್ನ ಬಗ್ಗೆ ಹೋಗಿ ಕೆಳಗಡೆ ಡೀಟೇಲ್ಸ್ನ ನೋಡಿ. ಐ ರಿಯಲಿ ವಾಂಟ್ ಯು ಟು get into Goddess Verse Academy. I want to see you all live. So that's all I have. Take care. Love you. Bye-bye. Number 2, ನೀವು ಪೈರೇಟ್ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್ 2024ಅಲ್ಲಿ ಮೇಜರ್ ಇವೆಂಟ್ಸ್ ಅಥವಾ ಮೇಜರ್ ಬ್ಲೆಸ್ಸಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ 2 ಏರಿಯಾ ನನಗೆ ಮೇನ್ ಆಗಿ ಫೋಕಸ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ತಾ ಇರೋದು. ಮೊದಲನೇದು ಬಂದು ನಿಮ್ಮ ಜಾಬ್, ಕರಿಯರ್, ಮನಿ ಸಿಚುವೇಶನ್ನು. 2ನೇದು ಬಂದು ನಿಮ್ಮ ಸ್ಪಿರಿಚುವಲ್ ಗ್ರೋತ್. ಓಕೆ, ದ ಥರ್ಡ್ ಪ್ರಯಾರಿಟಿ ಈಸ್ ಯುವರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್. ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಂಥದ್ದು, ನಿಮ್ಮ ಸೆಲ್ಫ್ ಕೇರ್, ಸೆಲ್ಫ್ ಲವ್. ಸೊ ಈ 3 ಏರಿಯಾನಲ್ಲಿ ವಿ ಆರ್ ಗೆಟಿಂಗ್ ಅ ಬ್ಲೆಸ್ಸಿಂಗ್. ಇಷ್ಟು ಕ್ಲಿಯರ್ ಆಗಿ ಗ್ರೂಪ್ ನಂಬರ್ 1ಗೆ ಇದೇ ಏರಿಯಾ ಅಂತ ಬರಲಿಲ್ಲ. ದೇ ಹ್ಯಾಡ್ ಲೈಕ್ ಮಲ್ಟಿಪಲ್ ಡಿಫ್ರೆಂಟ್ ಮೆಸೇಜಸ್. ನಿಮಗೆ ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಈಸ್ ವೆರಿ ಕ್ಲಿಯರ್. ಮೊದಲನೇದು ಬಂದು ನಿಮ್ಮ ಜಾಬ್, ಕರಿಯರ್, ಮನಿ ಸಿಚುವೇಶನ್ ಶಿಫ್ಟ್ ಆಗುವಂಥ ಒಂದು ಈವೆಂಟ್ಸ್ ಅಥವಾ ಬ್ಲೆಸ್ಸಿಂಗ್ಸು. 2ನೇದು ಬಂದು ನಿಮ್ಮ ಸ್ಪಿರಿಚುವಲ್ ಗ್ರೋತು, ಮೆಡಿಟೇಷನು. ನೀವೆಲ್ಲ ಸ್ಪಿರಿಚುಯಾಲಿಟಿನಲ್ಲಿದ್ದರೆ, ಮೆಡಿಟೇಷನ್ ಮಾಡೋರಿದ್ರೆ, ರೇಕಿ ಹೀಲರ್ಸ್ ಇದ್ದರೆ, ಏಂಜಲಿಕ್ ಹೀಲರ್ಸ್ ಇದ್ದರೆ, ಯಾವುದೇ ರೀತಿಯಾದ ಸ್ಪಿರಿಚುವಲ್ ಕೆಲಸ, ಸ್ಪಿರಿಚುವಲ್ ಜಾಬ್ ಅಥವಾ ಸ್ಪಿರಿಚುವಲ್ ಕರಿಯರ್ ಪಾತ್ನ ಚೂಸ್ ಮಾಡ್ಕೊಂಡಿದ್ರೆ, ಅಥವಾ ಇನ್ ಜನರಲ್ ಸ್ಪಿರಿಚುಯಾಲಿಟಿನಲ್ಲಿ ಇನ್ವಾಲ್ವ್ ಆಗಿದ್ದರೆ, ಸೊ ಯು ಹ್ಯಾವ್ ಅ ಮೇಜರ್ ಗ್ರೋತ್ ನಿಮ್ಮ ಸ್ಪಿರಿಚುಯಾಲಿಟಿನಲ್ಲಿ. ಮತ್ತು 3ನೇದು ಬಂದು ನಿಮ್ಮ ಹೆಲ್ತ್, ಫಿಟ್ನೆಸ್, ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್, ಇದ್ರ ಬಗ್ಗೆ ಮೇಜರ್ ಚೇಂಜಸ್ ಆಗೋದಿದೆ. ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಆಫ್ ಕೋರ್ಸ್ ನಿಮ್ಮ ರಿಲೇಷನ್ಶಿಪ್ಗೆ. ಬಟ್ ಅದು ದಟ್ ಈಸ್ ಅ ಅಂಬ್ರೆಲಾ ಸಬ್ಜೆಕ್ಟ್. ಅದು ಲೈಕ್ ನ್ಯಾರೋ ಡೌನ್ ಮಾಡಿ ಹೇಳ್ತಾ ಇಲ್ಲ, ದಿಸ್ ಈಸ್ ಯುವರ್ ರಿಲೇಷನ್ಶಿಪ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಬಟ್ ಐ ಆಮ್ ಕ್ವೈಟ್ ಶ್ಯೂರ್ ನಿಮ್ಮ ಹೆಲ್ತ್, ಫಿಟ್ನೆಸ್ಸು, ನಿಮ್ಮ ಓವರ್ ಆಲ್ ಮೈಂಡ್ ಸೆಟ್ ಎಲ್ಲ ಗ್ರೋ ಆಗ್ತಾ ನಿಮ್ಮ ರಿಲೇಷನ್ಶಿಪ್ಗಳೂ ತುಂಬ ಸ್ಟ್ರಾಂಗ್ ಆಗೋವಂಥ ಒಂದು ಚಾನ್ಸಸ್ ತುಂಬ ಇದೆ. ಬಟ್ ಲೆಟ್ ಸಿ ಇನ್ನು ಯಾವ ಒಂದು ಡೈರೆಕ್ಷನಲ್ಲಿ ನಿಮ್ಮ ರೀಡಿಂಗ್ ಹೋಗುತ್ತೆ ಅಂತ ಹೇಳಿ. ವಿಲ್ ನ್ಯಾರೋ ಇಟ್ ಡೌನ್. ಇನ್ನು ಯಾವ ಮೇಜರ್ ಇವೆಂಟ್ಸ್ ಅಥವಾ ಬ್ಲೆಸ್ಸಿಂಗ್ಸ್ ಅಂತ ಐ ವಾಂಟ್ ಸಿ. ಮತ್ತು ಇನ್ನೊಂದು ಹೇಳ್ತಾ ಇರೋದಲ್ಲ, ದ ಇಮೇಜ್ ದಟ್ ದೇ ಆರ್ ಶೋಯಿಂಗ್, ಈ ಪಕ್ಷಿದು ಗೂಡು ತೋರಿಸ್ತಾ ಇದ್ದಾರೆ. ಆ ಗೂಡಲ್ಲಿ ದೇರ್ ಆರ್ 3 eggs ಇನ್ ಅ ನೆಸ್ಟ್. ಸೊ ಆ ಒಂದು ಇಮೇಜ್ ತೋರಿಸ್ತಾ ಇದ್ದಾರೆ. ಸೊ ಮೇ ಬಿ ನೀವು ಪ್ರೆಗ್ನೆಂಟ್ ಏನಾದರೂ ಆಗಬೇಕು ಅಂತ ನೀವು ಟ್ರೈ ಮಾಡ್ತಿದ್ರೆ, ಇಫ್ ಯು ವಾಂಟ್ ಟು ಕನ್ಸೀವ್, ಅದಾಗೋ ಚಾನ್ಸಸ್ ತುಂಬ ಇದೆ 2024ಅಲ್ಲಿ. ಇಫ್ ಯು ವಾಂಟ್ ಟು get pregnant or get conceived, want to become a parent, definitely a high chance. ಇಲ್ಲ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋರಿಗೆ this is a very good year. adoption can come through very easily 2024ಅಲ್ಲಿ. So if you are not looking for children, overall ಆಗಿ there is a lot of growth. ಮತ್ತು ಕೆಲವರಿಗೆ ಡೆಫಿನೆಟ್ ಆಗಿ ನಿಮ್ಮ ಬಾಡಿನಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಾ ಇರೋದು, ನಿಮ್ಮ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗ್ತಾ ಇರೋದು, ನಿಮ್ಮ ಮಸಲ್ನ ಸ್ಟ್ರೆಂಥನ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಮೈಂಡ್ನ ಸ್ಟ್ರೆಂಥನ್ ಮಾಡ್ಕೊಳ್ತಾ ಇರೋದು. ಸೊ ಯು ಆರ್ ಬಿಕಮಿಂಗ್ ಸ್ಟ್ರಾಂಗರ್ ಇನ್ 2024 ಬೇಸಿಕ್ಲಿ. ಈ ಗೋಲ್ಡನ್ನು ತೋರಿಸ್ತಾ ಇದ್ದಾರೆ. ಗೋಲ್ಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅದನ್ನು ಜ್ಯುವೆಲ್ ಮಾಡ್ಕೊಂಡಾಗ ಇಟ್ ಈಸ್ ಆ್ಯಕ್ಚುಲಿ ವೆರಿ ವೀಕ್, ಇಷ್ಟೇ ಗ್ರಾಮ್ ಅಂತ ಇರುತ್ತೆ. ಬಟ್ ಆ ಗೋಲ್ಡ್ ಬಿಸ್ಕೆಟ್ ಅಥವಾ ಗೋಲ್ಡ್ ಬಾರ್ ನೋಡಿದಾಗ ಇಟ್ ಈಸ್ ಸೋ ಸ್ಟ್ರಾಂಗ್, ಸೋ ಹೆವಿ ಆ್ಯಂಡ್ ಸೋ ಥಿಕ್. ಆ ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದಾರೆ. ಲೈಕ್ ಯು ಆರ್ ಬಿಕಮಿಂಗ್ ಪ್ಯೂರಿಫೈಡ್ ನಿಮ್ಮ ಬಾಡಿನಲ್ಲಿ, ಲಾಟ್ ಆಫ್ ಹೀಲಿಂಗ್ ಇನ್ 2024. ಸೊ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಚೇಂಜಸ್. ನಿಮ್ಮ ಹೆಲ್ತಲ್ಲಿ, ನಿಮ್ಮ ಡಯಟಲ್ಲಿ ತುಂಬ ಚೇಂಜಸ್ ಆಗುವಂಥ ಸಾಧ್ಯತೆಗಳಿದೆ ಗ್ರೂಪ್ ನಂಬರ್ 2. ಸೊ ಲುಕ್ ಔಟ್ ಫಾರ್ ದ್ಯಾಟ್. ಕೆಲವೊಂದು ಏನು ತಿಂತಿದ್ರೆ ಇಷ್ಟು ದಿನ ಅದು ನಿಮ್ಮ ಬಾಡಿಗೆ ಹೋಗದೇ ಇರ್ಬೋದು 2024ಅಲ್ಲಿ. ಹೊಸ ಥರ ಡಯಟನ್ನು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಬರೀ ವೆಜಿಟೇಬಲ್ಸ್ ತಿಂತೀನಿ, ದೆರ್ ಇಸ್ ಸಮಥಿಂಗ್. ಬಟ್ ನಿಮ್ಮ ಡಯಟಲ್ಲೂ ತುಂಬ ಚೇಂಜಸ್ ಆಗೋ ಸಾಧ್ಯತೆಗಳಿರುತ್ತೆ. ಹೊಸ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡುವಂಥ ಅಟೆಂಪ್ಟ್ ಮಾಡ್ಬೋದು 2024ಅಲ್ಲಿ. ಸೊ ಯು ವಾಂಟ್ ಟು ಬೇಸಿಕ್ಲಿ ನಿಮ್ಮ ಇಂಪ್ರೂವಿಂಗ್ ಯುವರ್ ಓವರ್ ಆಲ್ ಎನರ್ಜಿ ಲೆವೆಲ್, ಇಂಪ್ರೂವಿಂಗ್ ಯುವರ್ ಮೈಂಡ್ ಸೆಟ್. ದೆರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ನಿಮ್ಮ ಮನೆ ರೆನೋವೇಷನ್ ಮಾಡಿಸ್ಬೇಕು ಅಂತಿದ್ರೆ ದಿಸ್ ಇಸ್ ಅ ವಂಡರ್ಫುಲ್ ಇಯರ್. ಮನೆ ರೆನೋವೇಷನ್ ಮಾಡುವಂಥದ್ದು. ದೆರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ 2024. ಓಕೆ, 2023 ಅಂದಿದ್ರೆ ಐ ಆಮ್ ಸಾರಿ. ದೆರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ 2024. ಆಲ್ರೆಡಿ ಇರೋದನ್ನು ಇಂಪ್ರೂವ್ ಮಾಡ್ತಾ ಇರೋದು, ಡೆಮಾಲಿಷ್ ಮಾಡಿ ಅದನ್ನು ಇನ್ನೂ ಬೆಟರ್ ಮಾಡ್ಕೊಳ್ತಾ ಇರೋದು. ಆಲ್ರೆಡಿ
ಪ್ರಾಬ್ಲಮ್ ಇರೋದನ್ನು ಸಾಲ್ವ್ ಮಾಡಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇರೋದು. ಬೇಸಿಕ್ಲಿ ನಿಮ್ಮ ಕ್ವಾಲಿಟಿ ಆಫ್ ಯುವರ್ ಲೈಫ್ ಯು ಆರ್ ಇಂಪ್ರೂವಿಂಗ್ ಇನ್ 2024 ಆ್ಯಂಡ್ ಟು ಲಿವ್ ಅ ಮಚ್ ಮೋರ್ ಕ್ವಾಲಿಟಿ ಲೈಫ್. ಓಕೆ, ನಿಮ್ಮ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಇದೆ 2024ಅಲ್ಲಿ. ಅಗೇನ್ ಗೋಲ್ಡ್ ಪ್ಯೂರಿಫಿಕೇಷನ್, ಹೆಲ್ತ್ ಇಂಪ್ರೂವ್ಮೆಂಟ್, ಲಾಟ್ ಆಫ್ ಗ್ರೋತ್. ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋರು 2024ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು. ಲುಕ್ಸ್ ಲೈಕ್ ಯು ವಾಂಟ್ ಟು invest in business or partnership, something like that. Okay, we have first card is Aries. Look at that. We have sword, we have fire, we have warrior. Yeah, absolutely. The second card is second house. Second house ಬಂದು ನಮ್ಮ ಫೈನಾನ್ಷಿಯಲ್, ನಮ್ಮ ಮನಿ, ನಮ್ಮ ವ್ಯಾಲ್ಯೂ, ನಮ್ಮ ಅಸೆಟ್ಸ್. ಸೊ ಬೇಸಿಕ್ಲಿ ನಮ್ಮ ಮಟೀರಿಯಲಿಸ್ಟಿಕ್ ಗೋಲ್ಸ್ ಕಡೆಗೆ ನಾವು ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ಏರೀಸ್ ಬಂದು ಇಟ್ ಈಸ್ ಆಲ್ ಅಬೌಟ್ ಆ್ಯಕ್ಷನ್. ಲೈಕ್ ಯು ಆರ್ ಇನ್ ಆ್ಯಕ್ಷನ್ ಮೋಡ್ 2024ಅಲ್ಲಿ. ಏನನ್ನ ಡಿಸಿಷನ್ ಮಾಡಬೇಕು ಅದನ್ನು ಮಾಡಿ, ಯು ಆರ್ ಜಸ್ಟ್ ಜಂಪಿಂಗ್ ಇನ್ ಟು ಆ್ಯಕ್ಷನ್. ಆ್ಯಂಡ್ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 1ಗೂ ಮರ್ಕ್ಯುರಿ ಬಂತು. ನಿಮಗೆ ಆ ಗ್ರೂಪ್ಗೂ ಅಟ್ರಾಕ್ಟ್ ಆಗಿದ್ರೆ ಇಟ್ಸ್ ಓಕೆ, ಎರಡೂ ನೋಡ್ಬೋದು ಯಾವುದರಲ್ಲಿ ಯಾವ ಮೆಸೇಜು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ನಂಬರ್ 6 ತೋರಿಸ್ತಾ ಇದ್ದಾರೆ. 6 ಈಸ್ ಅಬೌಟ್ ಬ್ಯೂಟಿಫಿಕೇಷನ್. ಗ್ರೂಪ್ ನಂಬರ್ 2 ಇಟ್ ಈಸ್ ಅಬೌಟ್ ಬ್ಯೂಟಿಫೈಯಿಂಗ್ ಯುವರ್ ಲೈಫ್. ನಿಮ್ಮ ಲೈಫನ್ನ ಹೆಂಗೆ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳೋದು, ನಿಮ್ಮ ಜೀವನನ ಹೆಂಗೆ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳೋದು, ಹೆಂಗೆ ನಿಮ್ಮ ಮನೆನ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳೋದು, ಹೆಂಗೆ ನಿಮ್ಮ ಬಾಡಿನ ನೀವು ನಿಮ್ಮ ಹೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದು, ಹೆಂಗೆ ಪ್ರತಿದಿನ ಎದ್ದಾಗ ಖುಷಿಯಿಂದ ಆ ನಗುನ ಮುಖದಲ್ಲಿ ಇಟ್ಕೊಂಡು ಎದೊಳ್ಳೋ ಅಂಥ ಒಂದು ಪರಿಸರನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಈ ಒಂದು ಡೈರೆಕ್ಷನಲ್ಲಿ ತುಂಬ ಆ್ಯಕ್ಷನ್ಸ್ನ ತೊಗೊಳ್ತಾ ಇದ್ದೀರಾ. ಬೇಸಿಕ್ಲಿ ನಿಮ್ಮ ಮಟೀರಿಯಲಿಸ್ಟಿಕ್ ಲೈಫು, ಅರ್ಥ್ಲಿ ಲೈಫ್ನ ನೀವು ಸೂಪರಾಗಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಸ್ಪಿರಿಚುಯಾಲಿಟಿನಲ್ಲಿದ್ದರೆ, ಸ್ಪಿರಿಚುವಲ್ ಪಾತ್ ಇದ್ದರೆ ದೇರ್ ಇಸ್ ಲಾಡ್ ಆಫ್ ಬ್ರೇಕ್ ಥ್ರೂಸ್. ನಿಮ್ಮ ಸ್ಪಿರಿಚುಯಾಲಿಟಿನಲ್ಲೂ ನಿಮ್ಮ ಮೆಡಿಟೇಷನ್ ತುಂಬ ಡೀಪಾಗಿ ಹೋಗ್ಬೋದು. ಕೆಲವರು ನಿಮ್ಮ ಸ್ಪಿರಿಟ್ ಗೈಡ್ಸ್ ಜೊತೆ ನಿಮ್ಮ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗ್ಬೋದು. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋಂಥ ಅರ್ಥ ಚೆನ್ನಾಗಾಗ್ಬೋದು. ಅವ್ರಿಗೆ ಅಂದರೆ ಸೈನ್ಸು, ಸಿಂಬಲ್ಸು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಆ ಲೆವೆಲಿಗೆ ರೀಚ್ ಆಗ್ತಾ ಇದ್ದೀರಾ ನೀವು ಸ್ಪಿರಿಚುಯಾಲಿಟಿನಲ್ಲಿ. ಗ್ರೂಪ್ ನಂಬರ್ 2. ಮತ್ತು ನೀವು ಸ್ಪಿರಿಚುವಲ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದರೆ ನಿಮಗೆ ಆ ಸ್ಪಾಟ್ಲೈಟು ಅಥವಾ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇರೋದು, ಕ್ಲೈಂಟೆಲ್ ಇಂಪ್ರೂವ್ ಆಗ್ತಾ ಇರೋದು. ಅಂದರೆ ವರ್ಡ್ ಆಫ್ ಮೌತ್ ಇರ್ಬೋದು ಅಥವಾ ನೀವೇ ಅಡ್ವರ್ಟೈಸ್ ಮಾಡ್ಬೋದು. ನಿಮ್ಮ ಕಮ್ಯುನಿಟಿ, ನಿಮ್ಮದೇ ಆದಂಥ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾ ಇರೋದು. ಸೊ ನೀವು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು. ಸೊ ದೇರ್ ಇಸ್ ಲಾಟ್ ಆಫ್ ಕಮ್ಯುನಿಕೇಷನ್ ಆಲ್ಸೋ 2024ಅಲ್ಲಿ. ಬಟ್ ಏನೇ ಮಾಡ್ತಿದ್ರು ಪ್ರತಿಯೊಂದೂ ಇಂಪ್ರೂವ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ, ಮತ್ತು ಬ್ಯೂಟಿಫೈ ಮಾಡ್ತಾ ಇದ್ದೀರಾ, ಸ್ಟ್ರೆಂಥನ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಫೌಂಡೇಶನನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರಾ. ಮತ್ತು ಈ ಕಾರ್ಡಲ್ಲಿ ನನಗೆ ಕಾಣಿಸ್ತಾ ಇರೋದು ರೂಟ್ ಚಕ್ರ, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ. ಸೊ ರೂಟ್ ಚಕ್ರ ಬಂದು ನಮ್ಮ ಫೌಂಡೇಶನ್. ಇಟ್ ಈಸ್ ಅಬೌಟ್ ಅವರ್ ಮನಿ, ರಿಲೇಷನ್ಶಿಪ್, ನಮ್ಮ ಹೆಲ್ತ್. ಸೊ ನಮ್ಮ ಬೇಸಿಕ್ ನೀಡ್ಸ್, ಹ್ಯೂಮನ್ ಬೀಯಿಂಗ್ ಆಗಿ ನಮ್ಮ ಬೇಸಿಕ್ ನೀಡ್ಸ್. ಸೊ ಆ ಒಂದು ಫೌಂಡೇಶನನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರಾ. ಮತ್ತು ಎರಡನೇದು ಬಂದು ನಿಮ್ಮ ಹಾರ್ಟ್ನ ನೀವು ಓಪನ್ ಮಾಡ್ತಾ ಇರೋದು. ರಿಲೇಷನ್ಶಿಪ್ಪಿಗಿರ್ಬೋದು ಅಥವಾ ನಿಮ್ಮ ಪರ್ಪಸ್ನ ನೀವು ಫಾಲೋ ಮಾಡುವಂಥ ಒಂದು ಲೈಕ್ ನಿಮ್ಮ ಹಾರ್ಟ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ. ಫಾಲೋಯಿಂಗ್ ಮೈ ಹಾರ್ಟ್ ಅಂತ ಹೇಳ್ತಾರಲ್ಲ, ಯು ಆರ್ ಫಾಲೋಯಿಂಗ್ ಯುವರ್ ಹಾರ್ಟ್ 2024ಅಲ್ಲಿ. ಖುಷಿ ಕೊಡುವಂಥದ್ದು, ನಿಮ್ಮ ಆತ್ಮತೃಪ್ತಿ ಸಿಗೋ ಅಂಥ ಕೆಲಸಗಳು, ನಿಮಗೆ ಓವರಾಲ್ ಆಗಿ ನಿಮ್ಮ ಕ್ವಾಲಿಟಿ, ಜೀವನದ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ನ ತೊಗೊಳ್ತಾ ಇದ್ದೀರಾ. ಮತ್ತು ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ. ಆ ಡೈರೆಕ್ಷನಲ್ಲಿ ನಡೀತಾ ಇದ್ದೀರಾ. ಸೊ ದೇ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಚೇಂಜಸ್, ಮಟೀರಿಯಲಿಸ್ಟಿಕ್ ಚೇಂಜಸ್, money, abundance. So you are improving, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ. ಸೊ ದೀಸ್ ಆರ್ ಆಲ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಮೇಜರ್ ಇವೆಂಟ್ಸ್. ಮೇ ಬಿ ದೇರ್ ಇಸ್ ಅ ನ್ಯೂ ಆಫರ್ ದಟ್ ಕಮ್ಸ್. ಹೊಸ ಆಫರು, ಲೈಕ್ ದೇ ಮೇ ಆಫರ್ ಮೋರ್ ದೆನ್ ವಾಟ್ ಯು ಆರ್ ಮೇಕಿಂಗ್. ನೀವೀಗ ಮಾಡ್ತಾ ಇರೋದಕ್ಕಿಂತ ಗುಡ್ ಹೈಕ್ ಆರ್ ಸಬ್ಸ್ಟ್ಯಾನ್ಷಿಯಲ್ ಇನ್ಕ್ರೀಸ್ ನಿಮ್ಮ ಫೈನಾನ್ಷಿಯಲಲ್ಲಿ. ಅಥವಾ ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಅಥವಾ ಕರೆಂಟ್ ಜಾಬಲ್ಲಿ ನಿಮಗೆ ಒಳ್ಳೆ ಹೈಕ್ ಸಿಗ್ಬೋದು. ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಚೆನ್ನಾಗಾಗ್ಬೋದು. ಅಥವಾ ಹೊಸ ಜಾಬ್ ಟ್ರೈ ಮಾಡ್ಬೋದು. ಮೇ ಬಿ ಈ ಸಲ ಹೈಕ್ ಆದಮೇಲೆ ಮೇ ಬಿ ಅರೌಂಡ್
ಏಪ್ರಿಲ್ ಮೇ ಜೂನ್ ಹಂಗೆ ಪ್ರಾಬಬ್ಲಿ ಯು ಮೇ ಲುಕ್ ಔಟ್ ಫಾರ್ ಅ ಜಾಬ್ ಆ್ಯಂಡ್ ಯು ವಿಲ್ ಗೆಟ್ ಅ ವಂಡರ್ಫುಲ್ ಆಪರ್ಚುನಿಟಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡುವಂಥ ಒಂದು ಇನ್ಕಮ್ಮು. ಸೊ ದಟ್ ವೇರ್ ಯು ಆರ್ ಎಂಜಾಯಿಂಗ್. ಫಾರ್ ಮೀ ಏನು ಚೇಂಜಸ್ ಮಾಡಬೇಕು ಮಾಡ್ತಾ ಇದ್ದೀರಾ ಇಲ್ಲಿ ಮತ್ತು ಇಲ್ಲಿ, ಮತ್ತು ಥರ್ಡ್ ಪಾರ್ಟ್ ಆಫ್ 2024 ಅದನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ಲೈಕ್ ನೀವು ಪಟ್ಟಿದ್ದ ಶ್ರಮದ ಲೇಬರ್ ಆಫ್ ಫ್ರೂಟ್ ಆಫ್ ದ ಲೇಬರ್ ಅಂತ ಹೇಳ್ತಾರಲ್ಲ, ನಾವು ಪಟ್ಟಿದ್ದ ಶ್ರಮಕ್ಕೆ ಸಾರ್ಥಕತೆ. ಸೊ ಎಂಡ್ ಆಫ್ 2024 ಅಷ್ಟೊತ್ತಿಗೆ ಯು ಆರ್ ಎಂಜಾಯಿಂಗ್ ದ್ಯಾಟ್ ಫ್ರೂಟ್ ಆಫ್ ದ ಲೇಬರ್. ನಿಮ್ಮ ಹಾರ್ಡ್ ವರ್ಕ್ದು ಏನೆಲ್ಲ ಬೆನಿಫಿಟ್ಸ್ನ ನೀವು ಪಡಿತಾ ಇದ್ದೀರಾ, ಅದನ್ನು ಎಂಜಾಯ್ ಮಾಡ್ತಾ ಇದ್ದೀರಾ, ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ರಿಯಲಿ ಫೋಕಸ್ಡ್. ಏನೆಲ್ಲ ಮಾಡಿದರೆ ನನ್ನ ಜೀವನನ ಇಂಪ್ರೂವ್ ಮಾಡ್ಬೋದು, ಆ ಫೋಕಸಲ್ಲಿ ಆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಇನ್ 2024. ಗ್ರೂಪ್ ನಂಬರ್ 2. ಓ ಮೈ ಗಾಡ್, ಲುಕ್ ಎಟ್ ದ್ಯಾಟ್ ಟ್ರಯಾಂಫ್. ಯು ಆರ್ ಅಬ್ಸಲ್ಯೂಟ್ಲಿ ಸಕ್ಸಸ್ಫುಲ್. ನೀವೇನೆಲ್ಲ ಚೇಂಜ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ವಿ ಹ್ಯಾವ್ ಟ್ರಯಾಂಫ್ ಹಿಯರ್. ಮತ್ತು ಹಾರ್ಸ್ ಮೇ ಬಿ ನಿಮ್ಮ ಸ್ಪಿರಿಟ್ ಗೈಡ್ ಆರ್ ಸ್ಪಿರಿಟ್ ಅನಿಮಲ್ 2024 ಲೈಕ್ ಆ್ಯಕ್ಷನ್ಸ್ ತೊಗೊಳ್ಳೋದು. ಏರಿಸ್ ಕಾರ್ಡ್ ಮೇಲೆ ಹಾರ್ಸ್ ಇರೋದು, ಕುದುರೆ ಇರೋದು. ಇಟ್ ಈಸ್ ಅಬೌಟ್ ಆ್ಯಕ್ಷನ್ ಇಯರ್ ಫಾರ್ ಯು. 2024 ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್. ನಿಮ್ಮ ಬಿಸ್ನೆಸ್, ಕರಿಯರ್, ಜಾಬ್ ರಿಲೇಟೆಡ್. ಇಷ್ಟು ದಿನ ಜಾಬ್ ಚೇಂಜ್ ಮಾಡೋದಕ್ಕೆ ಭಯ ಇದ್ದರೆ, ಅಥವಾ ನಿಮ್ಮ ಬಾಸ್ ಹತ್ರ ಹೇಳೋದಕ್ಕೆ ಭಯ ಇದ್ದರೆ, ನನಗಿಷ್ಟು ಟ್ಯಾಲೆಂಟ್ ಇದೆ, ಯಾಕೆ ನನಗೆ ಹೈಕ್ ಸಿಕ್ಕಿಲ್ಲ, ವಾಟ್ ಎವರ್, ನಿಮ್ಮ ಬಾಸ್ನ ಕನ್ಫ್ರಂಟ್ ಮಾಡೋ ಅಂಥ ಪ್ರಯತ್ನ ಇಷ್ಟು ದಿನ ಮಾಡಿಲ್ಲ ಅಂದರೆ 2024 ಯು ಆರ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ಯು ವಿಲ್ ಬಿ ಸಕ್ಸಸ್ಫುಲ್. ಅವರಿಲ್ಲ ನಿಮಗೆ ಬೇಕಾಗಿರೋಂಥ ಹೈಕ್ ಕೊಡ್ತಾರೆ, ಅಥವಾ ಚೇಂಜಸ್ ಆಗುತ್ತೆ, ಅಥವಾ ನೀವು ಬೇರೆ ಕೆಲಸನ ನೋಡೋವಂಥ ಧೈರ್ಯ ಮಾಡ್ತೀರಾ, ಅಥವಾ ನಿಮ್ಮದೇ ಏನಾದರೂ ಓನ್ ಆಗಿ ಮಾಡುವಂಥ ಧೈರ್ಯನ ಮಾಡ್ತೀರಾ, ವಿಚ್ ವಿಲ್ ಇನ್ಕ್ರೀಸ್ ಯುವರ್ ಇನ್ಕಮ್. ಆರ್ ನಿಮ್ಮ ಕೆಲಸದ ಜೊತೆ ನೀವು ಸೈಡ್ ಹಸಲ್ ಏನಾದರೂ ಮಾಡಿ ವಿಚ್ ವಿಲ್ ಇನ್ಕ್ರೀಸ್ ಯುವರ್ ಇನ್ಕಮ್. ಗ್ರೂಪ್ ನಂಬರ್ 2. ಬಟ್ ಇನ್ ಎನಿ ಕೇಸ್ ನಿಮ್ಮ ಇನ್ಕಮ್ ಈಸ್ ಇನ್ಕ್ರೀಸಿಂಗ್ 2024. ಡೆಫಿನೆಟ್ಲಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಚೆನ್ನಾಗಿದೆ. ಓವರಾಲ್ ಹೀಲಿಂಗು ಮತ್ತು ಫಿಸಿಕಲ್ ಹೀಲಿಂಗ್ ತುಂಬ ಚೆನ್ನಾಗಿದೆ 2024. ಸೊ ಇನ್ನೊಂದು ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಯು ವಿಲ್ ಕ್ರಾಸ್ ದ ಬ್ರಿಡ್ಜ್ ಇನ್ 2024 ಅಂತ ಹೇಳಿ. ಯಾವಾಗಲೂ ಬ್ರಿಡ್ಜದು ಈ ಕಡೆ ಇದ್ದು, ಲೈಕ್ ಈ ಬ್ರಿಡ್ಜನ್ನ ಕ್ರಾಸ್ ಮಾಡಿ ಆ ಕಡೆ ಹೋದಾಗ ಏನಿರುತ್ತೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬರೀ ಅಂದ್ಕೊಳ್ತಿದ್ರಿ. ಬಟ್ ಆ ಬ್ರಿಡ್ಜ್ನ ಕ್ರಾಸ್ ಮಾಡೋ ಅಂಥ ಧೈರ್ಯ ನಿಮಗೆ 2024 ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ರೈಟ್ ನಾವು ಈಗ ನಾನು ರೆಕಾರ್ಡ್ ಮಾಡಬೇಕಾದ್ರೆ ನಾನು ಸುತ್ತಮುತ್ತ ನಮ್ಮ ಸುತ್ತಮುತ್ತ ನಮ್ಮ ನಾಯಿ ಓಡಾಡ್ತಾ ಇದೆ. ಹಿಸ್ ನೇಮ್ ಇಸ್ ಕೋಕೋ. ಸೊ ಕೋಕೋ ಬಂದು ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡಿ, ಆ ಕಡೆಯಿಂದ ಈ ಕಡೆಗೆ ಜಂಪ್ ಮಾಡಿ, ಇನ್ನೊಂದು ಕಾರ್ನರ್ಗೆ ಹೋಗಿ ಕೂತ್ಕೊಂಡು ಅಲ್ಲಿಂದ ಜಂಪ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ದಿರ ಇಷ್ಟೊತ್ತು ನಾನು ನೋಡ್ತಾ ಇದ್ದ. ಅವನ ಮೇಲೆ ಒಂದು ಕೈ ಇಟ್ಕೊಂಡು ರೀಡಿಂಗ್ ಮಾಡ್ತಾ ಇದೆ. ಸೊ ಕಡೆಗೆ ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗ್ದಿರ, ಇಲ್ಲ ಆ ಕಡೆಗೆ ಹೋಗ್ತೀನಿ ಅಂತ ಹೇಳಿ ಈ ವಿಡಿಯೋನ ದಾಟ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದ. ಪಾಸ್ ಮಾಡಿ ಅವನು ಎತ್ತಿ ಆ ಕಡೆ ಕುಳಿಸ್ದೆ ಇವಾಗ. ಸೊ ಬೇಸಿಕ್ಲಿ ಯು ವಿಲ್ ಫೈಂಡ್ ಅ ವೇ ಆ ಬ್ರಿಡ್ಜ್ನ ಕ್ರಾಸ್ ಮಾಡೋದಕ್ಕೆ, ಆ ಥ್ರೆಶ್ ಹೋಲ್ಡ್ನ ಕ್ರಾಸ್ ಮಾಡೋದಕ್ಕೆ, ಆ ಬ್ರಿಡ್ಜಿನ ಆ ಕಡೆ ನಾನು ಕ್ರಾಸ್ ಮಾಡಿದಾಗ ಏನಿರುತ್ತೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋವಂಥ ಒಂದು ಧೈರ್ಯನ ಅಥವಾ ಆ ಒಂದು ಇಂಟೆನ್ಷನ್ನ ಸೆಟ್ ಮಾಡಿ ಯು ಆರ್ ಕ್ರಾಸಿಂಗ್ ದ ಬ್ರಿಡ್ಜ್. ಯಾವುದ್ರ ಬಗ್ಗೆ ನೀವು ಹೆದರ್ಕೊಳ್ತಾ ಇದ್ರಿ ಅಥವಾ ಏನು ಮಾಡೋದಕ್ಕೆ ನೀವು ಇಷ್ಟು ದಿನ ಹಿಂಜರಿತಾ ಇದ್ರಿ, ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್. ಓಕೆ, ಸೊ ಯು ಆರ್ ಕ್ರಾಸಿಂಗ್ ದ ಬ್ರಿಡ್ಜ್. ಯು ಆರ್ ವೆರಿ ಬೋಲ್ಡ್ 2024 ಮತ್ತು ವೆರಿ ಆ್ಯಕ್ಷನ್ ಓರಿಯೆಂಟೆಡ್. ಬರೀ ಆಲೋಚನೆ ಮಾಡೋದಷ್ಟೇ ಅಲ್ಲ, ಡೇ ಡ್ರೀಮ್ ಮಾಡೋದಷ್ಟೇ ಅಲ್ಲ, ಬರೀ ವಿಜುವಲೈಸೇಷನ್ ಮಾಡೋದಷ್ಟೇ ಅಲ್ಲ, ನೀವು ಆ್ಯಕ್ಷನ್ಸ್ ಕೂಡ ತೊಗೊಳ್ತಾ ಇದ್ದೀರಾ. ನಿಮ್ಮ ಪ್ಲ್ಯಾನ್ ಏನಿದೆ ಆ ಡೈರೆಕ್ಷನಲ್ಲಿ ಧೈರ್ಯವಾಗಿ ಹೋಗ್ತಾ ಇದ್ದೀರಾ, ಮತ್ತು ಏನು ಮಾಡಬೇಕು ಆ ಒಂದು ಸ್ಟೆಪ್ಸ್ನ ತೊಗೊಳ್ತಾ ಇದ್ದೀರಾ. Very action oriented year. Look at that, group number 2. I'm so happy for you. Like ಫಸ್ಟ್ ಬಂದು ವಿ ಹ್ಯಾವ್ ಸಕ್ಸಸ್. ಎಲ್ಲ ರೂಟ್ ಚಕ್ರ ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ತಾ ಇರೋದು. ದಿಸ್ ಈಸ್ ಯು ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ದಿಸ್ ಈಸ್ ನ್ಯೂ ರಿಲೇಷನ್ಶಿಪ್ ಆರ್ ನ್ಯೂ ಬಿಸ್ನೆಸ್ ಆರ್ ಅ ನ್ಯೂ ಜಾಬ್. ಫಾರ್ ಶೋರ್ 2024 ಯು ಆರ್ ಡೂಯಿಂಗ್ ಸಮಥಿಂಗ್ ನ್ಯೂ. ಇಲ್ಲ ಹೊಸ ಜಾಬ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಹೊಸ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನೀವು ರಿಲೇಷನ್ಶಿಪ್
ರಿಲೇಷನ್ಶಿಪ್ಗೆ ವೇಟ್ ಮಾಡ್ತಿದ್ರೆ ಬಿಕಾಸ್ ದಿಸ್ ಆರ್ ಪಾರ್ಟ್ನರ್ಶಿಪ್, ಯಾಕಂದರೆ ಈ ಕಾರ್ಡಲ್ಲಿ ಐ ಆಮ್ ಗೆಟಿಂಗ್ ದ ಸೆನ್ಸ್ ಆಫ್ ಬಿಸ್ನೆಸ್ ಹಿಯರ್. ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಎಂಟರ್ ಆಗ್ತಾ ಇದ್ದೀರಾ, ಇಲ್ಲ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಸೈಡ್ ಹಸಲ್ ಅಥವಾ ಸೈಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಕೆಲವರು ರಿಲೇಷನ್ಶಿಪ್ಗೆ ವೇಟ್ ಮಾಡ್ತಾ ಇರೋರು, ಯು ಆರ್ ಡೇಟಿಂಗ್ ಅ ಲಾಟ್ 2024ಅಲ್ಲಿ ಪರ್ಫೆಕ್ಟ್ ಮ್ಯಾಚ್ನ ಮೀಟ್ ಮಾಡೋದಕ್ಕೆ. ಬಟ್ ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ನೀವು ಏನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅದರಲ್ಲಿ ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಲುಕ್ ಎಟ್ ದ್ಯಾಟ್ ಗ್ರೂಪ್ ನಂಬರ್ 2, ಲವ್ ಬಿಗಿನ್ಸ್. ವಂಡರ್ಫುಲ್ ಇಯರ್. ಹೊಸದನ್ನು ಸ್ಟಾರ್ಟ್ ಮಾಡೋದಕ್ಕೆ, ನಿಮ್ಮ ಹಾರ್ಟ್ನ ಫಾಲೋ ಮಾಡೋದಕ್ಕೆ, ನೀವು ನಿಮ್ಮ ಒಂದು ಲೈಕ್ ಆ ಲೈಫ್ನ ಸ್ವೀಟ್ನೆಸ್ನ ಎಂಜಾಯ್ ಮಾಡೋದಕ್ಕೆ 2024 ಈಸ್ ಆಸಮ್ ಆ್ಯಂಡ್ ಅಮೇಝಿಂಗ್. ಲೈಕ್ ಈ ಕಾರ್ಡ್ನಲ್ಲಿ ದಿಸ್ ಈಸ್ ಏಸ್ ಆಫ್ ಪೆಂಟಕಲ್ಸ್, ಈ ಕಾರ್ಡ್ ಬಂದು ಏಸ್ ಆಫ್ ಕಪ್ಸ್. ಸೊ ಇದೆಲ್ಲ ನ್ಯೂ ಬಿಗಿನಿಂಗ್ಸು, ಸಮಥಿಂಗ್ ನ್ಯೂ, ಸಮಥಿಂಗ್ ಬ್ರ್ಯಾಂಡ್ ನ್ಯೂ, ಹೊಸ ಎನರ್ಜಿ, ಹೊಸ ರೆಜ್ಯುನೇಟೆಡ್ ಇಂಟ್ರೆಸ್ಟು. ಮತ್ತು ಈ ಕಾರ್ಡಲ್ಲಿ ಸ್ಪೆಸಿಫಿಕ್ ಆಗಿ ತೋರಿಸ್ತಾ ಇರೋದು ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟು, ಮತ್ತು ಈ ಕಾರ್ಡಲ್ಲಿ ನಿಮ್ಮ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು, ನಿಮ್ಮ ಫಿಸಿಕಲ್ ಬಾಡಿ ಇಂಪ್ರೂವ್ಮೆಂಟು. ಓವರಾಲ್ ಆಗಿ ನಿಮ್ಮ ಎನರ್ಜಿ ಈಸ್ ಶಿಫ್ಟಿಂಗ್ ಆ್ಯಂಡ್ ಚೇಂಜಿಂಗ್ ಇನ್ 2024. ಆ ಬ್ರಿಡ್ಜ್ನ ಕ್ರಾಸ್ ಮಾಡೋದಕ್ಕೆ ನೀವು ಏನು ಮಾಡಬೇಕು, ಧೈರ್ಯವಾಗಿ ಮುನ್ನುಗ್ಗಿ ಮಾಡೋದಕ್ಕೆ ದೇರ್ ವಿಲ್ ಬಿ ಲಾಡ್ ಆಫ್ ಕರೇಜ್ ಆ್ಯಂಡ್ ಬೋಲ್ಡ್ನೆಸ್. ನಿಮ್ಮ 2024ಅಲ್ಲಿ ಲಾಡ್ ಆಫ್ ಕರೇಜ್ ಆ್ಯಂಡ್ ಬೋಲ್ಡ್ನೆಸ್ ಈ ಹೊಸ ಡೈರೆಕ್ಷನಲ್ಲಿ ನಡೆಯೋದಕ್ಕೆ, ಈ ಆಪರ್ಚುನಿಟೀಸ್ ಎಲ್ಲ ಇನ್ವೈಟ್ ಮಾಡೋದಕ್ಕೆ, ಮತ್ತು ಆಪರ್ಚುನಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. Look at that, the next card, spiritual union. Definitely for some of you it is about relationship. You are meeting somebody, ನಿಮ್ಮ ಹಾರ್ಟಿಗೆ ಹತ್ರ ಆಗಿರೋರ್ನ, ನಿಮ್ಮ ಲೈಕ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್. ಕೆಲವ್ರಿಗೆ ಡೆಫಿನೆಟ್ಲಿ ದಿಸ್ ಇಸ್ ಅಬೌಟ್ ಪಾರ್ಟ್ನರ್ಶಿಪ್. ಬಟ್ ಓವರಾಲ್ ಆಗಿ ಈ ಎರಡು ಕಾರ್ಡು, ಇಫ್ ಯು ಆರ್ ನಾಟ್ ಲುಕಿಂಗ್ ಫಾರ್ ಪಾರ್ಟ್ನರ್ಶಿಪ್, ಇಫ್ ಯು ಆರ್ ನಾಟ್ ಲುಕಿಂಗ್ ಫಾರ್ ರಿಲೇಷನ್ಶಿಪ್, ದಿಸ್ ಇಸ್ ಡೆಫಿನೆಟ್ಲಿ ಅಬೌಟ್ ಯುವರ್ ಹೆಲ್ತ್, ಫಿಟ್ನೆಸ್, ಯೋರ್ ವೆಲ್ನೆಸ್, ಯೋರ್ ಹಾರ್ಟ್ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ಗ್ರೋತ್. ಈ ಎಲ್ಲ ಕಾರ್ಡಲ್ಲೂ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ದ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ 7. ಸ್ಟ್ಯಾಂಡ್ ಯೋರ್ ಗ್ರೌಂಡ್. ಲುಕ್ ಅಟ್ ದ್ಯಾಟ್. ಇಷ್ಟು ದಿನ ಧೈರ್ಯವಾಗಿ ಕಾದೋದಕ್ಕೆ, ಪೇಷನ್ಸ್ ಆಗಿ ವೇಟ್ ಮಾಡಿದ್ದಕ್ಕೆ ಫೈನಲಿ ಆ ಸನ್ ರೈಸ್ ಆಗ್ತಾ ಇರೋದು, ಆ ಕತ್ಲಿಂದ ನೀವು ಮತ್ತೆ ಬೆಳಕಿನ ಕಡೆಗೆ ಮೂವ್ ಆಗ್ತಾ ಇರೋದು. ಸೊ ಎಕ್ಸ್ಪೆಕ್ಟ್ ಅ ಲಾಡ್ ಆಫ್ ನ್ಯೂ ಬಿಗಿನಿಂಗ್ಸ್, ನ್ಯೂ ಚೇಂಜಸ್, ನ್ಯೂ ಪೀಪಲ್, ನ್ಯೂ ಫ್ರೆಂಡ್ಶಿಪ್. ಈ ಹೊಸ ಬಿಸ್ನೆಸ್ ಇರ್ಬೋದು, ಹೊಸ ಐಡಿಯಾ ಇರ್ಬೋದು, ಹೊಸ ವಿಷನ್ ಇರ್ಬೋದು. ಆ ಬ್ರಿಡ್ಜ್ನ ಕ್ರಾಸ್ ಮಾಡುವಂಥ ಧೈರ್ಯ, ಆ ಕತ್ಲನ್ನ ಫೇಸ್ ಮಾಡುವಂಥ ಧೈರ್ಯ. ಆ ಕತ್ಲು ಯಾವಾಗಲೂ ಕತ್ಲಾಗೆ ಇರೋದಿಲ್ಲ, ಬೆಳಕು ಬರುತ್ತೆ. ಐ ನೋ ಫಾರ್ ಶೋರ್ ಅಂತ ಹೇಳಿ ನಿಮ್ಮನ್ನು ನೀವು ನಂಬೋ ಅಂಥ ಒಂದು ಇಯರ್ ಇದು. ಸೊ ಎಕ್ಸ್ಪೆಕ್ಟ್ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಮತ್ತು ಬಿಗ್ ಈವೆಂಟ್ಸ್ ನಿಮ್ಮ ರಿಲೇಷನ್ಶಿಪ್ ವಿಚಾರದಲ್ಲಿ, ನಿಮ್ಮ ಅಬಂಡೆನ್ಸ್ ವಿಚಾರದಲ್ಲಿ, ಜಾಬ್ ಕರಿಯರ್ ವಿಚಾರದಲ್ಲಿ, ಮತ್ತು ನಿಮ್ಮ ಹೆಲ್ತ್ ವಿಚಾರದಲ್ಲಿ. ಯು ವಿಲ್ ಬಿ ಡೂಯಿಂಗ್ ಅ ಲಾಡ್ ಆಫ್ ಚೇಂಜಸ್. ನಿಮ್ಮ ಡಯಟ್ಸ್, ನಿಮ್ಮ ಹ್ಯಾಬಿಟ್ಸ್, ನಿಮ್ಮ ಐಡಿಯಾಸ್, ನಿಮ್ಮ ವಿಷನ್ಸ್, ಮತ್ತು ಕರೇಜ್ ಆ್ಯಂಡ್ ಬೋಲ್ಡ್ನೆಸ್, ಈ ಎಲ್ಲ ನ್ಯೂ ಬಿಗಿನಿಂಗ್ಸ್ಗೆ ಎಂಟರ್ ಆಗೋದಕ್ಕೆ. ಲೈಕ್ ಓವರ್ ಆಲ್ ದಿಸ್ ಈಸ್ 360 ಡಿಗ್ರಿ ಚೇಂಜ್ ನಿಮ್ಮ ಲೈಫಲ್ಲಿ. ನಿಮ್ಮ ಓವರಾಲ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಲಾಸ್ಟ್ ಕಾರ್ಡ್ ಇಸ್ ನಂಬರ್ 1, ಅವೇರ್ನೆಸ್. ಡೆಫಿನೆಟ್ಲಿ ಲಾಡ್ ಆಫ್ ಸ್ಪಿರಿಚುವಲ್ ಡೆವಲಪ್ಮೆಂಟ್. ನಿಮ್ಮ ಅವೇರ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ, ನಿಮ್ಮ ಕನೆಕ್ಷನ್ ನಿಮ್ಮ ಸ್ಪಿರಿಚುವಲ್ ಗೈಡ್ಸ್ ಜೊತೆ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಇದು ಡೈರೆಕ್ಟಾಗಿ ಕ್ರೌನ್ ಚಕ್ರದಿಂದ ನಿಮಗೆ ಬರ್ತಾ ಇರುವಂಥದ್ದು. ದಿಸ್ ಇಸ್ ಮಜಿಷಿಯನ್ ಕಾರ್ಡ್ ಆ್ಯಕ್ಚುಯಲ್ ಟ್ರೆಡಿಷನಲ್ ಟ್ಯಾರೋನಲ್ಲಿ. ಸೊ ಬೇಸಿಕ್ಲಿ ಯು ಆರ್ becoming your highest version and improving your life. ಲೈಕ್ 2024 ಎಂಡ್ ಆಗೋಷ್ಟರಲ್ಲಿ ಮೇ ಬಿ ನಿಮಗೆ ಅನ್ನಿಸ್ಬೋದು ಬೈ ಡಿಸೆಂಬರ್ ಈ ಟೈಮು ನೆಕ್ಸ್ಟ್ ಇಯರಲ್ಲಿ ಮೈ ಲೈಫ್ ವಾಸ್ ನೆವರ್ ಬೆಟರ್. ಅಂದರೆ ಇಷ್ಟು ವರ್ಷ ನನ್ನ ಜೀವನ ಮಾಡಿರೋದ್ರಲ್ಲಿ 2024 ಈಸ್ ದಿ ಮೋಸ್ಟ್ ಪ್ರಾಕ್ಟಿಕಲ್, ದಿ ಮೋಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್ ಮತ್ತು ದಿ ಮೋಸ್ಟ್ ಚೇಂಜಸ್ ಬಂದಂಥ ಇಯರು. ಬಿಕಾಸ್ ನಾನು ಇನ್ಚಾರ್ಜ್ ಆಗಿದ್ದೆ 2024ಅಲ್ಲಿ. ಸೊ ಐ ಟುಕ್
ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನನ್ನ ಲೈಫ್ ಬಗ್ಗೆ ಆ್ಯಂಡ್ ಮೈ ಲೈಫ್ ಸ್ಟಾರ್ಟೆಡ್ ಚೇಂಜಿಂಗ್ ಫಾರ್ ಗುಡ್. ಓಕೆ, ಸೊ ಆ ಒಂದು ಫೀಲಿಂಗು ಬೈ ದಿಸ್ ಇಯರ್, ಬೈ ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ಯು ಮೇ ಫೀಲ್ ರಿಯಲಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನೀವು ಮಾಡಿರೋಂಥ ಚೇಂಜಸ್ಸು, ನೀವು ಇನ್ವೈಟ್ ಮಾಡಿರೋಂಥ ನ್ಯೂ ಫ್ರೆಂಡ್ಶಿಪ್ಸ್ ಇರ್ಬೋದು, ನ್ಯೂ ರಿಲೇಷನ್ಶಿಪ್ ಇರ್ಬೋದು, ಬಟ್ ಅಟ್ಲೀಸ್ಟ್ ಯು ವಿಲ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನೀವು ಪ್ರಯತ್ನ ಪಟ್ರಿ, ಆ ಬ್ರಿಡ್ಜ್ನ ಕ್ರಾಸ್ ಮಾಡೋ ಅಂಥ ಧೈರ್ಯ ಮಾಡಿದ್ರಿ, ಯು ಡಿಡ್ ಯುವರ್ ಬೆಸ್ಟ್ ಅನ್ನೋಂಥ ಆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ವಿಲ್ ಬಿ ವಂಡರ್ಫುಲ್ ಆ್ಯಂಡ್ ಅಮೇಝಿಂಗ್ ನೆಕ್ಸ್ಟ್ ಇಯರ್ ಇಷ್ಟೊತ್ತಲ್ಲಿ. ಆಲ್ ರೈಟ್, ಈ ಟೈಮಲ್ಲಿ. ಬಟ್ ಇದೆಲ್ಲ ನಿಮ್ಮ ಮೇಜರ್ ಈವೆಂಟ್ಸು ಮತ್ತು ಮೇಜರ್ ಚೇಂಜಸ್ಸು, ನಿಮ್ಮ ಮೇಜರ್ ಬ್ಲೆಸ್ಸಿಂಗ್ಸು ಈ ಎಲ್ಲ ಏರಿಯಾನಲ್ಲಿ. ಯು ಆರ್ ಆ್ಯಕ್ಷನ್ ಓರಿಯೆಂಟೆಡ್, ಯು ಆರ್ ಬೋಲ್ಡ್, ಯು ಆರ್ ಕರೇಜಿಯಸ್, ಯು ಆರ್ ಕ್ರಾಸಿಂಗ್ ದ ಬ್ರಿಡ್ಜ್, ಆ್ಯಂಡ್ ಓವರಾಲ್ ಕ್ವಾಲಿಟಿ ನಿಮ್ಮ ಲೈಫ್ದು ಇಂಪ್ರೂವ್ ಆಗ್ತಾ ಇದೆ, ನಿಮ್ಮ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ, ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಈ ಮೈಂಡ್ ಸೆಟ್ ಶಿಫ್ಟ್ ಆಗ್ತಾ ಆಗ್ತಾ ಈ ಹೊಸ ರಿಲೇಷನ್ಶಿಪ್ಸ್ನ, ಕಮ್ಯುನಿಟಿನ, ಹೊಸ ಜನರನ್ನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ. ಸ್ಪಿರಿಚುಯಾಲಿಟಿನಲ್ಲಿರೋರು ವಿತ್ ದಿಸ್ ಕಾರ್ಡ್, ನಿಮ್ಮ ಸ್ಪಿರಿಚುಯಾಲಿಟಿ ಇಸ್ ಗೆಟಿಂಗ್ ಟು ದ ನೆಕ್ಸ್ಟ್ ಲೆವೆಲ್. ನಿಮ್ಮ ಮೆಡಿಟೇಷನ್ ಡೀಪ್ ಆಗ್ತಾ ಇದೆ, ನಿಮ್ಮ ಸ್ಪಿರಿಟ್ ಗೈಡ್ ಜೊತೆ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಇದೆ. ನಿಮಗೆ ಸೈನ್ಸು, ಈವೆಂಟ್ಸು ಇದ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಕ್ಲಾರಿಟಿ ಬರ್ತಾ ಇದೆ. ಬೇಸಿಕ್ಲಿ ಯು ಆರ್ ಗೆಟಿಂಗ್ ಅಪ್ಗ್ರೇಡೆಡ್, ಯುವರ್ ಲೈಫ್ ಇಸ್ ಗೆಟಿಂಗ್ ಅಪ್ಗ್ರೇಡೆಡ್ ಆ್ಯಂಡ್ ಯು ಆರ್ ರೆಡಿ ಫಾರ್ ದಿಸ್. ಓಕೆ, ಸೊ ಅದು ನಿಮ್ಮ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಮೇಜರ್ ಈವೆಂಟ್ಸ್ ನಿಮ್ಮ 2024ಅಲ್ಲಿ. ಸೊ ಗೆಟ್ ರೆಡಿ, ಗೆಟ್ ಪ್ರಿಪೇರ್ಡ್, ಗೆಟ್ ಎಕ್ಸೈಟೆಡ್ ಫಾರ್ ಯುವರ್ 2024. ಆಲ್ ರೈಟ್, ಸೊ ಅದು ನಿಮ್ಮ ರೀಡಿಂಗ್. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ಸತ್ತೆ ಜಾಸ್ತಿ ಮಾಡಿ ಡಿಸೈನ್ ಯುವರ್ 2024 ಪ್ರೋಗ್ರಾಮ್ನ ಗೋ ಚೆಕ್ ದಟ್ ಔಟ್, ಗೋ ರಿಜಿಸ್ಟರ್. ಆ್ಯಂಡ್ ಈ ಎಲ್ಲ ಅಮೇಝಿಂಗ್ ಎನರ್ಜೀಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಣ. ಎವ್ರಿ ಮಂತ್ ಮೀಟ್ ಮಾಡಿ, ವಿಲ್ ಹ್ಯಾವ್ ಅ ವಂಡರ್ಫುಲ್ ಟುಗೆದರ್ನೆಸ್ ಈ ಡಿಸೈನ್ ಯುವರ್ 2024 ಪ್ರೋಗ್ರಾಮ್ ಮುಖಾಂತರ ಫಾರ್ ದ ಹೋಲ್ ಇಯರ್. ಆಲ್ ರೈಟ್, ಸೊ ಲವ್ ಯು ಆಲ್, ಟೇಕ್ ಕೇರ್. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಬಾಯ್.